ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ನಮಃ ಶಾಂತಾಯ ದಿವ್ಯಾಯ ಸತ್ಯಧರ್ಮ ಸ್ವರೂಪಿಣೇ ಸ್ವಾನಂದಾಮೃತ ತೃಪ್ತಾಯ ಶ್ರೀಧರಾಯ ನಮೋ ನಮಃ. ಶ್ರೋತೃಗಳಿಗೆ ಸದ್ಗುರು ಭಗವಾನ್ ಶ್ರೀ ಶ್ರೀಧರ ಚರಿತ್ರೆಯ 28ನೆಯ ಅಧ್ಯಾಯಕ್ಕೆ ಸ್ವಾಗತ. ಹಿಂದಿನ ಅಧ್ಯಾಯದಲ್ಲಿ ನಾವು ನೋಡಿದಂತೆ ಶ್ರೀಗಳು ಸಜ್ಜನಗಡದಲ್ಲಿ ಚಾತುರ್ಮಾಸ್ಯವನ್ನು ಪ್ರಾರಂಭಿಸಿದ ದಿನದಂದೇ 13 ಕೋಟಿ ಶ್ರೀ ರಾಮತಾರಕ ಮಂತ್ರದ ಜಪವು ಪ್ರಾರಂಭವಾಯಿತು. ಶ್ರೀಗಳು ಭಕ್ತಾದಿಗಳಿಗೆ ಸಂದೇಶವನ್ನು ದಯಪಾಲಿಸಿ ಶ್ರೀಧರ ಕುಟಿಯ ಮಹಡಿಯಲ್ಲಿ ಏಕಾಂತವನ್ನು ಪ್ರವೇಶಿಸಿದರು. ಜಪಾಂತ್ಯದಲ್ಲಿ ನಡೆದ ಹವನ ಕಾಲಕ್ಕೆ ಶ್ರೀಗಳು ಬರೆದುಕೊಟ್ಟಿದ್ದ ಶ್ಲೋಕರೂಪಿ ಆಶೀರ್ವಚನ ಅದ್ಭುತವಾಗಿದೆ. ಶ್ರೀಗಳು 1.5 ವರ್ಷದೊಳಗೆ ಏಕಾಂತವನ್ನು ತ್ಯಜಿಸಿ ಸಾಧಕರಿಗಾಗಿ ಮೋಕ್ಷದ ಕೈಗನ್ನಡಿ ಎಂಬ ಚಿಕ್ಕ ಸಂದೇಶವನ್ನು, ಮೋಕ್ಷದ ಸ್ವರೂಪವನ್ನು, ಸಾಧಕರಿಗೆ ಎಚ್ಚರಿಕೆ ಎಂಬ ಸಂದೇಶದಲ್ಲಿ ಸಾಧನೆಯ ಹಾದಿಯಲ್ಲಿ ದಾರಿ ತಪ್ಪುವ ಸಾಧ್ಯತೆಗಳನ್ನು ಮನಮುಟ್ಟುವಂತೆ ತಿಳಿಸಿದ್ದಾರೆ. ಅದೇ ರೀತಿಯಲ್ಲಿ ಸಾಧಕರ ಪ್ರಶ್ನೆಗಳಾದ ಶ್ರೀ ಗುರುಕೃಪೆ ಎಂದರೇನು, ಯೋಗಾಭ್ಯಾಸ ಕುರಿತಾದ ಗುರುಗೀತೆಯ ಶ್ಲೋಕದ ವಿವರಣೆ, ಮನಸ್ಸನ್ನು ಹೇಗೆ ಸರಿಪಡಿಸುವುದು, ಮಾನಸ ಪೂಜೆ ಎಂದರೇನು, ಗಾಯತ್ರಿ ಮಂತ್ರದ ಅರ್ಥ ಇನ್ನಿತರ ಪ್ರಶ್ನೆಗಳಿಗೆ ಅವರವರ ಭಾಷೆಯಲ್ಲಿಯೇ ಉತ್ತರವನ್ನು ಬರೆಯುತ್ತಿದ್ದುದನ್ನು ಇಲ್ಲಿ ಕೊಡಲಾಗಿದೆ. ಮುಂದುವರಿಯೋಣ 28ನೇ ಅಧ್ಯಾಯದೊಂದಿಗೆ. ಯತಿಗಳು ಚಾತುರ್ಮಾಸ್ಯ ವ್ರತವನ್ನು ಪ್ರಾರಂಭಿಸುವ ಪರಮ ಮಂಗಲ ಪುಣ್ಯತಮವಾದ ಶ್ರೀ ಗುರುಪೌರ್ಣಿಮೆಯ ಶುಭ ದಿನವು ಉದಯಿಸಿತು. ಶ್ರೀಗಳವರು ಏಕಾಂತದಲ್ಲಿಯೇ ತಮ್ಮ 19ನೆಯ ಚಾತುರ್ಮಾಸ್ಯ ವ್ರತ ವ್ಯಾಸಪೂಜಾ ವಿಧಿಯನ್ನು ಸಜ್ಜನಗಡದಲ್ಲಿ ಶಾಲಿವಾಹನ ಶಕ 1883 ಶ್ರೀ ಪ್ಲವನಾಮ ಸಂವತ್ಸರದ ಆಷಾಢ ಶುದ್ಧ ಪೌರ್ಣಿಮೆಯಂದು, ಅಂದರೆ ಸುಮಾರು ಇಸವಿ 1961 ನೆರವೇರಿಸಿದರು. ಶ್ರೀಗಳವರು ಏಕಾಂತದಲ್ಲಿದ್ದು ಯಾರಿಗೂ ದರ್ಶನವಿಲ್ಲದಿದ್ದರೂ ಸನ್ನಿಧಿಯ ಪುಣ್ಯಭೂಮಿಯ ದರ್ಶನ ಸ್ಪರ್ಶನಕ್ಕಾಗಿ ದೂರದ ಅನೇಕ ಭಕ್ತರು ಶ್ರೀ ಸನ್ನಿಧಿಗೆ ಬಂದಿದ್ದರು. ಭಕ್ತಾದಿಗಳ ಇಚ್ಛೆಯಂತೆ ಶ್ರೀಗಳವರು ಶ್ರೀ ಗುರುಪೂರ್ಣಿಮೆ ಈ ವಿಷಯದಲ್ಲಿ ಒಂದು ಲೇಖನ ಆಶೀರ್ವಾದ ಸಂದೇಶವನ್ನು ಬರೆದು ದಯಪಾಲಿಸಿದರು. ಅದನ್ನು ಈ ಕೆಳಗೆ ಕೊಡಲಾಗಿದೆ. ಗುರುಪೂರ್ಣಿಮೆಯು ಸಮಸ್ತ ಗುರುಭಕ್ತರಿಗೂ ಅತ್ಯಂತ ಮಹತ್ವವುಳ್ಳದ್ದು ಮತ್ತು ಅತಿ ಮುಖ್ಯವಾದದ್ದು ಆಗಿರುವುದು. ಇದರ ಮಹತ್ವ ಮತ್ತು ಪ್ರಾಧಾನ್ಯ ಏನೆಂಬುದನ್ನು ಶ್ರೀ ಗುರುಕೃಪೆಯಿಂದ ವಿವರಿಸಿ ನೋಡಲು ಪ್ರಯತ್ನಿಸೋಣ. ಗೌರವಾತ್ ಗುರುಹು, ಗುರು ಎಂದರೆ ಎಲ್ಲದಕ್ಕಿಂತಲೂ ಬಲು ದೊಡ್ಡದಾಗಿರುವ ವಸ್ತು ಅಥವಾ ತತ್ವವು. ಪೂರ್ಣೆ ಎಂದರೆ ಮೇರೆ ಮೀರಿರುವ ದೊಡ್ಡ ತತ್ವದ ಅಥವಾ ವಸ್ತುವಿನ ಪೂರ್ಣತ್ವದ ಸ್ಥಿತಿಯು. ಹೀಗೆ ಮೇರೆ ಮೀರಿದ ಸರ್ವಾಧಿಕವಾದ ಆ ಬ್ರಹ್ಮತ್ವದ ಪೂರ್ಣತ್ವದ ಸ್ಥಿತಿಯನ್ನು ಶ್ರೀ ಗುರುವಿನ ಸಾಕಾರ ಮೂರ್ತಿಯಲ್ಲಿ ತೋರಿಸುವ ಅತಿ ಮಹತ್ವಪೂರ್ಣವಾದ, ಅತಿ ಪ್ರಾಮುಖ್ಯವನ್ನು ಹೊಂದಿದ ಮಂಗಲ ದಿನವೆಂತಲೇ ಇದು ಗುರುಪೂರ್ಣಿಮೆ. ಸರ್ವಾತಿಶಯವಾದ ಆ ಬಲು ದೊಡ್ಡದಾದ ವಸ್ತುವೇ ಪೂರ್ಣ. ಅದೇ ನನ್ನ ಮತ್ತು ನಿಮ್ಮ ಯಥಾರ್ಥ ರೂಪ. ಇದನ್ನೇ ಆನಂದ ಘನ ಬ್ರಹ್ಮವೆಂದು ಹೇಳುವ ಈ ತತ್ವವನ್ನು, ಯಥಾರ್ಥ ಸ್ಥಿತಿಯನ್ನು ಬೋಧಿಸುವವನೇ ಶ್ರೀ ಗುರುದೇವನು. ಹುಟ್ಟಿರುವ ಈ ನಾಮರೂಪಗಳುಳ್ಳ ಎಲ್ಲ ಪದಾರ್ಥಗಳು ಒಂದು ದೇಶದಲ್ಲಿ ಇದ್ದರೆ ಇನ್ನೊಂದು ದೇಶದಲ್ಲಿ ಇರುವುದಿಲ್ಲ. ಆದುದರಿಂದ ಇವಕ್ಕೆ ದೇಶದ ಗಡಿ ಇದೆ. ಒಂದು ಕಾಲದಲ್ಲಿ ಇವು ಇದ್ದರೆ ತಮ್ಮ ಕಾಲವನ್ನನುಸರಿಸಿ ನಶಿಸಿ ಹೋದ ಮೇಲೆ ಇವು ಇರುವುದಿಲ್ಲ. ಆದುದರಿಂದ ಇವಕ್ಕೆ ಕಾಲದ ಗಡಿಯೂ ಇದೆ. ವಸ್ತುಗಳಿಂದ ಜಗತ್ತು ತುಂಬಿಕೊಂಡಿರುವುದರಿಂದಲೂ ಈ ಜಗತ್ತಿನಲ್ಲಿ ಒಂದಕ್ಕಿಂತ ಒಂದು ಹೆಚ್ಚಿನದಾದ ವಸ್ತುವಿರೋಣದರಿಂದಲೂ ಒಂದು ವಸ್ತುವಿಗೆ ಇನ್ನೊಂದು ವಸ್ತುವಿನ ಗಡಿಯಿದೆ. ಈ ಎಲ್ಲಾ ಪದಾರ್ಥಗಳ ಹುಟ್ಟಿಗೆ ಮೊಟ್ಟಮೊದಲಿಗೆ ಕಾರಣವಾದ ವಸ್ತು ನಾಮರೂಪರಹಿತವಾಗಿಯೂ ಈ ದೇಶ ಕಾಲ ವಸ್ತುಗಳ ಗಡಿಯಿಲ್ಲದ್ದಾಗಿಯೂ ಯಾವಾಗಲೂ ಉತ್ಪತ್ತಿ ನಾಶರಹಿತವಾಗಿಯೂ ಇರುವಂತಹದೆಂದು ಧಾರಾಳವಾಗಿ ತಿಳಿದುಕೊಳ್ಳಬಹುದು.
ಎಲ್ಲಾ ನಾಮರೂಪಗಳ ಉತ್ಪತ್ತಿಯ ಮೊದಲಿದ್ದ ಆ ಸರ್ವಕಾರಣ ತತ್ವವು ನಾಮರೂಪಗಳಿಂದ ರಹಿತವಾಗಿಯೂ ದೇಶ ಕಾಲಾದಿ ಗಡಿಗಳು ನಾಮರೂಪಾತ್ಮಕವಾದ ಪದಾರ್ಥಗಳಿಗೆ ಇರುವವಾದ್ದರಿಂದ ನಾಮರೂಪರಹಿತವಾದ ವಸ್ತುವು ಈ ಯಾವ ಗಡಿಯೂ ಇಲ್ಲದ್ದಾಗಿಯೂ ಇರುವಂತಹದ್ದು ಸತ್ಯವೇ ಸರಿ. ಉತ್ಪತ್ತಿಯುಳ್ಳ ವಸ್ತುಗಳಿಗೆ ನಾಶವೆಂಬುದು ಕೆಟ್ಟ ಗಂಟೆ ಸರಿ. ಎಲ್ಲದರ ಉತ್ಪತ್ತಿಯ ಮೊದಲಿದ್ದ ಈ ಎಲ್ಲದರ ಉತ್ಪತ್ತಿಗೆ ಕಾರಣವಾದ ಆ ನಾಮರೂಪರಹಿತವಾದ ಅದ್ವಿತೀಯ ತತ್ವಕ್ಕೆ ಅದಕ್ಕಿಂತಲೂ ಹೆಚ್ಚಿನದಾದ ವಸ್ತುವೇ ಇರದಿರುವಾಗ ಯಾವುದರಿಂದ ಉತ್ಪತ್ತಿ ನಾಶಗಳಾಗುವವು? ಆದುದರಿಂದ ಸರ್ವಕಾರಣವಾದ ವಸ್ತುವಿಗೆ ಅಥವಾ ತತ್ವಕ್ಕೆ ಉತ್ಪತ್ತಿ ನಾಶಗಳಿರದೆಂಬ ಶಾಸ್ತ್ರದ ವಚನವು ನಿಜವೇ ಸರಿ. ವಿನಾಶಮವ್ಯಯಸ್ಯಾಸ್ಯ ನ ಕಶ್ಚಿತ್ ಕರ್ತುಮರ್ಹತಿ. ಭಗವದ್ಗೀತೆಯಲ್ಲಿ ಹೇಳುವಂತೆ ಯಾವುದು ಸ್ವಭಾವದಿಂದಲೇ ಅಜ ಅವ್ಯಯವಾಗಿರುವಂತಹದು ಅದಕ್ಕೆ ಉತ್ಪತ್ತಿ ವಿನಾಶಗಳು ಯಾವುದರಿಂದ ಆಗುವವು? ಎಲ್ಲದರ ಉತ್ಪತ್ತಿಯ ಮೊದಲಿದ್ದ ಎಲ್ಲದರ ಉತ್ಪತ್ತಿಗೆ ಕಾರಣವಾದ ವಸ್ತುವಿಗೆ ಉತ್ಪತ್ತಿಯು ಯಾವುದರಿಂದ ಹೇಗಾಗುವುದು? ಉತ್ಪತ್ತಿ ಕಲ್ಪಿಸಿದರೆ ಅದು ಕಾರಣವಾಗದೆ ಕಾರ್ಯವೇ ಆಗುವುದು. ಆದುದರಿಂದ ಸರ್ವಕಾರಣವಾದ ವಸ್ತುವಿಗೆ ಉತ್ಪತ್ತಿಯೇ ಇಲ್ಲ, ಅದು ಯಾವಾಗಲೂ ಇದ್ದ ಹಾಗೆ ಇರುವಂತಹದ್ದು ಎಂಬುದೇ ದಿಟ. ಎಲ್ಲ ಉತ್ಪನ್ನವಾದ ಪದಾರ್ಥಗಳು ಯಾವುದರ ಇರುವಿಕೆಯಿಂದಲೇ ಇರುವವು ಅದನ್ನು ನಾಶಪಡಿಸಲು ಯಾವ ವಸ್ತುವಿನಲ್ಲಿ ಶಕ್ತಿ ಇರುವುದು? ಅದನ್ನು ನಾಶಪಡಿಸಲು ಯಾವುದಾದರೊಂದು ವಸ್ತು ಹೋಗಿದ್ದೆಂದರೆ ತೆರೆ ಸಮುದ್ರವನ್ನು ನುಂಗಲು ಅಥವಾ ನಷ್ಟಪಡಿಸಲು ಹೋದಂತಾಗುವುದೇ ಸರಿ. ಎಲ್ಲವನ್ನೂ ತನ್ನಲ್ಲಿ ಒಳಪಡಿಸಿಕೊಂಡಿರುವ ವಸ್ತುವಿಗೆ, ಎಲ್ಲವೂ ನಷ್ಟವಾದ ಮೇಲೆ ಉಳಿಯುವ ವಸ್ತುವಿಗೆ ನಷ್ಟಪಡಿಸಲು ಇನ್ನೊಂದು ವಸ್ತು ಯಾವುದೂ ಇಲ್ಲದಿರುವಾಗ ಅದು ನಷ್ಟವಾಗುವುದಾದರೂ ಹೇಗೆ ಮತ್ತು ಯಾವುದರಿಂದ? ನಾಮರೂಪಗಳುಳ್ಳ ಎಲ್ಲ ಪದಾರ್ಥಗಳನ್ನು ಒಂದೇ ಹೆಸರಿನಿಂದ ಒಮ್ಮೆಲೆ ತಿಳಿಸಬೇಕಾದರೆ ನಾವು ಜಗತ್ತು ಎಂದೆನ್ನುವೆವು. ರೂಪ ಎಂದರೆ ದಪ್ಪ, ಅಗಲ, ಉದ್ದ ಮತ್ತು ಎತ್ತರವಿರುವ ಒಂದು ಆಕಾರ. ಈ ಆಕಾರವೇ ಕಣ್ಣಿಗೆ ಗೋಚರವಾಗುವುದು. ಆದುದರಿಂದ ಆಕಾರ ಅಥವಾ ರೂಪಕ್ಕೆ ದೃಶ್ಯವೆಂದೆನ್ನುವರು. ಉತ್ಪನ್ನವಾದ ಪದಾರ್ಥಗಳಿಗೆ ಆಕಾರ ಬಂದೊದಗಿ ಅದೇ ದೃಶ್ಯವಾಗುವುದೆಂದ ಮೇಲೆ ಉತ್ಪನ್ನವಾಗದ ಸರ್ವ ಕಾರಣವು ನಿರಾಕಾರ ಎಂದರೆ ಅದೃಶ್ಯವಾಗಿರುವುದು ಕೂಡ ಸಹಜವಾಯಿತು. ಹೀಗೆ ನಿರ್ಗುಣ, ನಿರಾಕಾರ, ನಿರ್ವಿಕಾರದ ಸರ್ವಕಾರಣ ವಸ್ತುವು ಕಣ್ಣುಗಳಿಗೆ ಒಂದೇ ಅಲ್ಲ, ಮನೋವಾಣಿಗಳಿಗೂ ಅದೃಶ್ಯ, ಅಗೋಚರವಾಗಿರುವುದು. ಕಾಣುವ ಪದಾರ್ಥಗಳ ಪರಿಚಯವನ್ನು ಮಾತು ಮಾಡಿಕೊಡುವುದು. ಕಾಣದಿರುವ ವಸ್ತುವಿನ ತತ್ವದ ವಿವರವನ್ನಾಗಲಿ ಪರಿಚಯವನ್ನಾಗಲಿ ಅದು ಎಂತು ತಾನೇ ಮಾಡುವುದು? ದೃಶ್ಯ ಪದಾರ್ಥಗಳ ಪೂರ್ಣ ಪರಿಜ್ಞಾನವಾಗದಿರುವಾಗ ಅದು ಇದು ಎಂದು ಮನಸ್ಸು ಸಂಶಯ ಪಡುವುದು. ಭವತಿ ನ ಭವತಿ ಎಂದರೆ ಅಹುದು ಅಲ್ಲ ಎಂದು ವಿಚಾರವು ನಡೆದು ಆಮೇಲೆ ಬುದ್ಧಿವೃತ್ತಿಯಿಂದ ಅದರ ಪೂರ್ಣ ಪರಿಜ್ಞಾನವಾಗುವುದು. ದೃಶ್ಯ ಪದಾರ್ಥವಾಗದ ಮನಸ್ಸು ಬುದ್ಧಿ ವೃತ್ತಿಗಳಿಗೂ ಮೊದಲಾಗಿದ್ದು ಅವುಗಳ ಇರುವಿಕೆಗೆ ಕಾರಣವಾದ ಸರ್ವಕಾರಣವಾಗಿದ್ದ ಅನಂತ ವಸ್ತುವಿನ ಅಸ್ಪಷ್ಟವಾಗಲಿ ಸ್ಪಷ್ಟವಾಗಲಿ ಯಾವ ಕುರುಹು ಮನೋಬುದ್ಧಿಗಳಿಗೆ ಏನೂ ತೋರದಿರುವಾಗ ಮನಸ್ಸು ಅದರ ವಿಷಯದಲ್ಲಿ ಸಂಶಯವನ್ನಾದರೂ ಪಡುವುದು ಹೇಗೆ? ಬುದ್ಧಿ ಅದರ ವಿಷಯದಲ್ಲಿ ಆಲೋಚಿಸಿ ಇದು ಹೀಗಿರುವಂತಹದು ಎಂದು ನಿಶ್ಚಯಿಸುವುದಾದರೂ ಹೇಗೆ? ನ ಚಕ್ಷುಷಾ ಪಶ್ಯತಿ ಕಶ್ಚನೈನಂ ಯಥೋ ವಾಚೋ ನಿವರ್ತಂತೆ ಅಪ್ರಾಪ್ಯ ಮನಸಾ ಸಹ ಯೋ ಬದ್ಧೇ ಪರತಸ್ತುತಃ. ತೈತ್ತೀರಿಯ ಬ್ರಾಹ್ಮಣದಲ್ಲಿ ಹೇಳುವಂತೆ ಈ ರೀತಿಯಾದ ಶ್ರುತಿ ಸ್ಮೃತಿ ವಾಕ್ಯಗಳಿಂದ ಇದೇ ಸ್ಪಷ್ಟವಾಗುವುದಿಲ್ಲವೇ? ನ ತತ್ರ ಚಕ್ಷುರ್ಗಚ್ಚತಿ ನ ವಾಗ್ಗಚ್ಚತಿ ನ ಮನಃ. ಸರ್ವಾದ್ಯ ಅನಂತ ವಸ್ತುವನ್ನು ತಿಳಿಯಲು ಹೋದರೆ ಬಿಂದು ಸಿಂಧುವಿನಲ್ಲಿ ಬೇರೆ ಉಳಿಯದ ಪರಿಯಲ್ಲಿ ಆ ಚಕ್ಷು, ವಾಕ್ಕು, ಮನಸ್ಸು, ಬುದ್ಧಿಗಳ ಗತಿಯಾವುದು. ಈ ಕಾರಣ ವಸ್ತು ಅತಿ ಸೂಕ್ಷ್ಮವಾದುದರಿಂದ, ದೇಶದ ಗಡಿ ಅವ್ಯಯವಾದುದರಿಂದ,
ಕಾಲದ ಗಡಿ ದ್ವಯವಾದುದರಿಂದ ಬೇರೆ ವಸ್ತುವಿನ ಗಡಿ ಹೇಗೆ ಅದಕ್ಕಿಲ್ಲವೋ ಅಂತೆಯೇ ಅದಕ್ಕೆ ಸಜಾತೀಯ ವಿಜಾತೀಯ ಪದಾರ್ಥಗಳಿಂದ ಉಂಟಾಗುವ ಸಜಾತೀಯ ಭೇದ ವಿಜಾತೀಯ ಭೇದಗಳು ಇಲ್ಲ. ಆ ಕಾರಣವೇ ಇಲ್ಲದೆ ಇದೊಂದೇ ನಿರ್ಗುಣ ನಿರಾಕಾರವಾಗಿಯೂ ಅನಂತ ಅಪಾರವಾಗಿಯೂ ಇರುವುದಾದುದರಿಂದ ವೃಕ್ಷಕ್ಕಿರುವ ಶಾಖಾಭೇದದಂತೆ ದೇಹಕ್ಕಿರುವ ಅವಯವಗಳ ಭೇದದಂತೆ ಇದಕ್ಕೆ ಸ್ವಗತ ಭೇದವೂ ಕೂಡ ಸುತರಾಂ ಇಲ್ಲವೇ ಇಲ್ಲ. ಹುಟ್ಟಿರುವ ಪದಾರ್ಥಗಳು ಈ ತ್ರಿವಿಧ ಪರಿಚ್ಛೇದದಿಂದಲೂ ಈ ತ್ರಿವಿಧ ಭೇದದಿಂದಲೂ ಸೀಮಿತವಾಗುವುದಾದ್ದರಿಂದ ಇವು ಅಲ್ಪವೆಂದೇ ಎನಿಸಿಕೊಳ್ಳುವವು. ಯಾವುದಕ್ಕೆ ಈ ಯಾವುದರ ಗಡಿಯೂ ತಾಗುವುದಿಲ್ಲವೋ ಆ ಸರ್ವಕಾರಣ ವಸ್ತು ಅಥವಾ ತತ್ವ ಆ ಬ್ರಹ್ಮ ಅನಂತವಿರದೆ ಮತ್ತೇನು. ಆದುದರಿಂದಲೇ ಶ್ರುತಿಯು ಸತ್ಯಂ ಜ್ಞಾನಮನಂತಂ ಬ್ರಹ್ಮ ಎಂದಿದೆ. ಹೀಗೆ ಆ ಪರತತ್ವವಿದೆ ಎಂಬುದಾಗಿ ಬೋಧಿಸುತ್ತಿದೆ. ಅಲ್ಪವಾದ ಪದಾರ್ಥಗಳು ಅಲ್ಪ ಸುಖರೂಪಿಗಳಾಗುವವಾದ್ದರಿಂದ ಅನಂತ ಅಪಾರ ಸುಖಕ್ಕಾಗಿ ಆದ್ಯ ಕಾರಣ ರೂಪದ ಪರಬ್ರಹ್ಮವನ್ನೇ ಹೊಂದಬೇಕು. ಗುರುರೇವ ಪರಬ್ರಹ್ಮ, ಶ್ರೀ ಗುರುವಿಗೆ ಶರಣು ಹೋಗಬೇಕು. ಕಣ್ಣು ವಾಣಿ ಮನಸ್ಸು ಬುದ್ಧಿಗಳಿಗೂ ಪ್ರಾಪ್ಯವಾದುದು ಅಗಮ್ಯವಾದುದು ಶ್ರೀ ಗುರು ಕೃಪೆಯಿಂದಲೇ ಪ್ರಾಪ್ತವಾಗುವುದು. ಆ ಬ್ರಹ್ಮವು ಗುರುಗಮ್ಯವೆಂದು ತತ್ವಜ್ಞಾನಾರ್ಥಂ ಸ ಗುರುಮೇವಾಭಿಗಚ್ಚೇತ್. ಅದನ್ನು ತಿಳಿಯಲು ಶ್ರೀ ಗುರುದೇವನನ್ನೇ ಮೊರೆ ಹೋಗಬೇಕೆಂದು ಶ್ರುತಿಯ ಹೇಳಿಕೆ ಇದೆ. ಜ್ಞಾನಂ ವಿನಾ ಮುಕ್ತಿಪದಂ ಲಭ್ಯತೆ ಗುರುಭಕ್ತಿತಃ. ವೃತ್ತಿ ತಾನದ ವಿನಾ ಅನಂತಾನಂತ ಆನಂದ ರೂಪ ಬ್ರಹ್ಮೈಕ್ಯವು ಈ ಮೋಕ್ಷವು ಶ್ರೀ ಗುರುಭಕ್ತಿಯಿಂದಲೇ ಬಂದು ಲಭಿಸುವುದೆಂದು ಗುರುಗೀತೆಯು ಸಾರುತ್ತಿದೆ. ಎಲ್ಲ ದೃಶ್ಯ ಪದಾರ್ಥಗಳ ಒಟ್ಟು ಒಂದು ರೂಪವೆಂದರೆ ಈ ಜಗತ್ತು. ಈ ಇಡೀ ಜಗತ್ತು ತನ್ನ ಹುಟ್ಟಿನ ಮೊದಲು ಆ ಅದ್ವಿತೀಯವಾದ ಆನಂದದ ರೂಪ ಬ್ರಹ್ಮವೇ ಆಗಿತ್ತೆಂದು ಶ್ರುತಿಯ ಹೇಳಿಕೆ. ಬ್ರಹ್ಮವ ಇದಮಗ್ರ ಆಸೀತ್ ಆತ್ಮಾವ ಇದಮೇಕ ಏವಾಗ್ರ ಆಸೀತ್. ಈ ಬೃಹದಾರಣ್ಯಕ ಮತ್ತು ಐತರೇಯ ಉಪನಿಷತ್ತುಗಳ ಅಭಿಪ್ರಾಯವು ಇದೇ ಆಗಿರುವುದು. ಐತರೇಯದ ವಾಕ್ಯದಲ್ಲಿರುವ ಏಕಃ ಈ ಪದದಿಂದ ಬ್ರಹ್ಮ ಮತ್ತು ಆತ್ಮ ಇವು ಸಮಾನಾರ್ಥಕವಾಗಿರುವ ಶಬ್ದಗಳೆಂದು ಸ್ಪಷ್ಟವಾಗುವವು. ಹೀಗೆ ಈ ಜಗತ್ತಿನ ಮೂಲ ಮೊದಲಿನ ರೂಪ ಅಥವಾ ಯಥಾರ್ಥ ರೂಪ ಇದೊಂದೇ ನಾಮರೂಪಗಳಿಂದಲೂ ಉತ್ಪತ್ತಿ ನಾಶಗಳಿಂದಲೂ ರಹಿತವಾದ ಗಡಿ ಮಿತಿಯಿಲ್ಲದ ಆ ಅಪಾರ ಅದ್ವಿತೀಯ ಆನಂದ ರೂಪ ಬ್ರಹ್ಮವೇ ಸರಿ ಎಂದು ಮನಗಾಣಬಹುದು. ಇಡೀ ಜಗತ್ತಿನ ಯಥಾರ್ಥವಾದ ಮೂಲ ರೂಪವೇ ಈ ಬ್ರಹ್ಮ. ಆದ್ದರಿಂದಲೇ ಶ್ರುತಿಯು ಬ್ರಹ್ಮೈವೇದಂ ವಿಶ್ವಮಿದಂ ವರಿಷ್ಠಂ ಎಂದು ಹೇಳುವುದು. ಓಡುವ ಮನುಷ್ಯನಿಗೆ ಆ ಗತಿಯ ದೃಷ್ಟಿಯಿಂದ ನಿಶ್ಚಲವಾದ ಭೂಮಿಯೇ ಕಾರಣವಾದ ಹಾಗೆ ಎಲ್ಲ ಉತ್ಪತ್ತಿ ನಾಶಗಳಿಂದ ಕೂಡಿದ್ದ ಗತಿ ಪ್ರಧಾನವಾದ ನಾಮರೂಪಗಳುಳ್ಳ ಎಲ್ಲ ಪದಾರ್ಥಗಳಿಗೆ ಸ್ವಲ್ಪವೂ ಚಲನೆಯಿಲ್ಲದ ನಿಶ್ಚಲ ಆನಂದ ರೂಪವೇ ಮೂಲ ರೂಪ ಅಥವಾ ಮೂಲ ಕಾರಣವಾಗಿರುವುದು. ಒಬ್ಬ ಯಾವನಾದರೂ 3+2=6 ಎಂದು ಹೇಳಿದರೆ ಈ ತಪ್ಪಾದ ಲೆಕ್ಕಕ್ಕೆ 3+2=5 ಎಂಬ ನಿಜವಾದ ಲೆಕ್ಕದ ನಿಜವಾದ ಸಂಸ್ಕಾರವೇ ಕಾರಣ. ಹೀಗೆ ಸುಳ್ಳಾದುದಕ್ಕೆ ಒಂದು ಸತ್ಯವೇ ಕಾರಣವಾಗುವುದೆಂದಾದರೆ ದುಃಖ ಕೊಡುವ ಪದಾರ್ಥಗಳ ಸುಖಕ್ಕೆ ಈ ಜಾಗತಿಕ ಸುಖಕ್ಕೆ ಒಂದು ನಿಜವಾದ ಸುಖವೇ ಕಾರಣವಾಗುವುದು. ಎಂದರೆ ಈ ಜಗತ್ತು ಸುಳ್ಳು ಸುಖದ ಮೂಲ ರೂಪ ಸತ್ಯ ಸುಖವೇ ಆಗಿರುವುದು. ಹೇಗೆ 3+2 ಎಂದರೆ 6 ಎಂಬ ತಪ್ಪು ಕಲ್ಪನೆ 3+2 ಎಂದರೆ 5 ಎಂಬ ಸತ್ಯದ ಸಂಸ್ಕಾರದಿಂದ ಹೇಗೆ ತಿದ್ದಲ್ಪಡಬೇಕೋ ಅಂತೆಯೇ ಈ ಜಾಗತಿಕ ಸುಖದ ತಪ್ಪು ಕಲ್ಪನೆ ನಿಜವಾದ ಈ ಜಗತ್ಕಾರಣ ಬ್ರಹ್ಮರೂಪದ ಸುಖದಿಂದಲೇ ತಿದ್ದಲ್ಪಡಬೇಕು. ತಾನು ಕಳೆದು ಹೋದೆ ಎಂದೆನ್ನುವವನಿಗೆ ತಾನು ಇದ್ದೇನೆಂಬ ತನ್ನ ಇರುವಿಕೆಯ ತಿಳುವಳಿಕೆ ನಿಜಸ್ಥಿತಿಯನ್ನು ಹೇಗೆ ಕಾಣಿಸಿಕೊಡುವುದು, ಅಂತೆಯೇ ಈ ವಿಶ್ವವು ನಿಜವಾದ ತನ್ನ ಆ ಅನಂತ ಆನಂದ ರೂಪ ಕಾಣದಿರುವ ಸ್ಥಿತಿಯಲ್ಲಿ
ತಾನು ಕಳೆದು ಹೋದೆ ಎಂದೆನ್ನುವಾಗ ತನ್ನ ಮೂಲ ಸ್ವರೂಪದಿಂದ ಇರುವಿಕೆಯ ಹಂಬಲವೇ ಅದರ ಆ ಅನಂತ ಆನಂದ ರೂಪದ ನಿಜಸ್ಥಿತಿಯನ್ನು ತಿಳಿಸಿಕೊಡುವುದು. ಅಹಂ ಬ್ರಹ್ಮಾಸ್ಮಿ ಎಂಬ ಈ ತಿಳುವಳಿಕೆ ಆ ಆನಂದ ಘನ ಪರಬ್ರಹ್ಮ ರೂಪದ ಪ್ರಾಪ್ತಿಗೆ ಕಾರಣವಾಗುವುದು. ಹೀಗೆ ತತ್ವಮಸಿ ಎಂದರೆ ನೀನು ಆ ಆನಂದ ಘನ ಪರಬ್ರಹ್ಮವೇ ಆಗಿದ್ದೀಯೆ ಎಂದು ಶ್ರೀ ಗುರುವು ಬೋಧಿಸುವನು. ಆಮೇಲೆ ಅಹಂ ಬ್ರಹ್ಮಾಸ್ಮಿ ಎಂದರೆ ಜಗತ್ಕಾರಣ ಆ ಬ್ರಹ್ಮವೇ ಆನಂದ ಘನ ರೂಪವೇ ತಾನೆಂಬ ಮೂಲ ರೂಪದ ಈ ತಿಳುವಳಿಕೆಯೇ ಆತನ ಯಥಾರ್ಥ ರೂಪದ ಪ್ರಾಪ್ತಿಗೆ ಕಾರಣವಾಗುವುದು. ಶ್ರೀ ಗುರು ರೂಪದ ಅಪಾರ ಸುಖದ ಪ್ರಾಪ್ತಿಯಿಂದ ಶಿಷ್ಯನು ಹೀಗೆ ಪೂರ್ಣತ್ವದ ಸ್ಥಿತಿಯನ್ನು ಪಡೆಯುವನು. ನಾಮರೂಪಗಳುಳ್ಳ ಪದಾರ್ಥಗಳೇ ಅಥವಾ ದೇಹಗಳೇ ಇಂದ್ರಿಯಗಳಿಗೂ ಮನೋಬುದ್ಧಿಗಳಿಗೂ ಗೋಚರವಾಗುವವು. ಈ ನಾಮರೂಪಗಳಿಂದ ರಹಿತವಾದ ಜಗತ್ತಿನ ಮೂಲ ರೂಪವಾದ ಆ ಆನಂದ ಘನ ಪರಬ್ರಹ್ಮ ಈ ಇಂದ್ರಿಯಗಳಿಗೂ ಮನೋಬುದ್ಧಿಗಳಿಗೂ ತೋಚದು. ನಾನು ಎಂಬ ಆ ಅರಿವಿನಿಂದಲೇ ಅರಿವಿನ ರೂಪವಾದ ಆ ಅನಂತ ಆನಂದ ಘನ ಬ್ರಹ್ಮ ಸ್ವರೂಪವನ್ನು ಪಡೆಯಬೇಕು. ಸೂರ್ಯಪ್ರಕಾಶದ ಅಂಶವಾದ ಕಣ್ಣಿಗೆ ಮಾತ್ರ ಸೂರ್ಯಪ್ರಕಾಶವು ಕಾಣುವಂತೆ ಆನಂದ ಘನವಾದ ಪರಬ್ರಹ್ಮದ ಅಂಶರೂಪವಾದ ನಾನು ಎಂಬ ಈ ಅರಿವಿಗೆ ಮಾತ್ರ ಬ್ರಹ್ಮಸ್ವರೂಪದ ಸಾಕ್ಷಾತ್ಕಾರವಾಗುವುದು. ಸೂರ್ಯಪ್ರಕಾಶದ ಕಿರಣವು ಸೂರ್ಯಪ್ರಕಾಶದಲ್ಲಿ ಎಂದರೆ ಸೂರ್ಯನಲ್ಲಿ ಒಂದಾಗುವಂತೆ ಬ್ರಹ್ಮಪ್ರಕಾಶದ ಕಿರಣವಾದ ನಾನು ಎಂಬ ಅರಿವು ಬ್ರಹ್ಮಪ್ರಕಾಶದಲ್ಲಿ ಎಂದರೆ ಸ್ವಪ್ರಕಾಶ ಆನಂದ ಘನ ಬ್ರಹ್ಮದಲ್ಲಿ ಒಂದಾಗುವುದು. ಶ್ರೀ ಗುರುವಿನ ಆರಾಧನೆಯಿಂದ ಇಂತಹ ಗಡಿಯಿಲ್ಲದ ಅನಂತ ಸುಖ ಸ್ವಸ್ವರೂಪದ ಪ್ರಾಪ್ತಿಗಾಗಿ ತನ್ನ ಪೂರ್ಣತ್ವ ಸ್ಥಿತಿಯಲ್ಲಿರುವುದೇ ಈ ಗುರು ಪೌರ್ಣಿಮೆಯ ಒಂದು ಹೆಚ್ಚುಗಾರಿಕೆ. ಹೊಳೆಗಳು ಆ ಸಮುದ್ರವನ್ನು ಸೇರಿ ಸಮುದ್ರಕ್ಕೆ ಆತ್ಮಸಮರ್ಪಣೆಯನ್ನು ಮಾಡಿ ಸಮುದ್ರವೇ ಆಗುವಂತೆ ಶಿಷ್ಯರು ಆನಂದ ಮಹೋದಧಿಯಾದ ಗುರುವನ್ನು ಸೇರಿ ಶ್ರೀ ಗುರುವಿಗೆ ಆತ್ಮಸಮರ್ಪಣೆಯನ್ನು ಮಾಡಿ ಆನಂದ ಮಹೋದಧಿಯಾಗುವಂತಹ ಸುದಿನವಿದು. ಈ ಗುರುಪೂರ್ಣಿಮೆ ಎಂದರೆ ತೆರೆಗಳು ಸಮುದ್ರವನ್ನು ಸೇರಿ ಪೂರ್ಣತ್ವವನ್ನು ಪಡೆದಂತೆ ಅಂಶರಾದ ಜೀವಿಗಳು ಆನಂದ ಮಹೋದಧಿಯಾದ ಬ್ರಹ್ಮವೇ ಆಗುವ ಶ್ರೀ ಗುರುವನ್ನು ಸೇರಿ ಪೂರ್ಣತ್ವವನ್ನು ಪಡೆಯುವ ಮಂಗಲ ದಿನ ಈ ಗುರುಪೂರ್ಣಿಮೆಯ ಸುದಿನ. ಸೋಹಂ ಭಾವೇನ ಪೂಜೆಯೇತ್ ಎಂಬ ಉಪನಿಷತ್ತಿನ ಉಪದೇಶದಂತೆ ಸೋಹಂ ಭಾವನೆಯಿಂದ ಬ್ರಹ್ಮರೂಪನಾದ ಗುರುವನ್ನು ಪೂಜಿಸುವ ಮಹಾಯೋಗದ ಪರ್ವಕಾಲವೇ ಈ ಗುರುಪೌರ್ಣಿಮೆ. ಆತ್ಮರೂಪದ ಹಿರಿಮೆಯಿಂದ ಮೆರೆಯುವ ದೊಡ್ಡ ಹಬ್ಬವೆಂದರೆಯೇ ಈ ಗುರುಪೂರ್ಣಿಮೆ. ಕಾಲತ್ರಯೇ ಯಥಾ ಸರ್ಪೋ ಮೃತ್ಯೋ ನಾಸ್ತಿ ತಥಾಮಯಿ ಅಹಂಕಾರಾದಿ ದೇಹಾಂತಂ ಜಗನ್ನಾಸ್ತ್ಯಹಮದ್ವಯ. ಈ ವಿಧವಾಗಿ ಆತ್ಮೋಪನಿಷತ್ತಿನ ಕೊನೆಯಲ್ಲಿ ಹೇಳಿರುವಂತೆ 3 ಕಾಲದಲ್ಲಿಯೂ ಹಗ್ಗದಲ್ಲಿ ಸರ್ಪವು ಇರದಂತೆ ಮೊಟ್ಟ ಮೊದಲು ಉಂಟಾಗುವ ಅಹಂಭಾವನೆಯನ್ನು ಹಿಡಿದು ದೇಹದವರೆಗಿನ ಈ ಜಗತ್ತು ನನ್ನಲ್ಲಿ 3 ಕಾಲದಲ್ಲಿಯೂ ಇಲ್ಲವೇ ಇಲ್ಲ, ನಾನು ಅದ್ವಯನಾಗಿರುವೆನೆಂಬ ತನ್ನ ತಿಳುವಳಿಕೆಯಿಂದ ನಿಜ ರೂಪವಾದ ಬ್ರಹ್ಮವಾಗಿ ಬೆಳಗುವಂತಹ ಹಿರಿದಾದ ಶುಭ ಮುಹೂರ್ತವೇ ಈ ಗುರುಪೂರ್ಣಿಮೆ. ಆನಂದ ಘನ ಬ್ರಹ್ಮೈಕ್ಯ ರೂಪವಾದ ಈ ಸೌಭಾಗ್ಯವು ಗುರುವಿನ ಭಕ್ತಿಯುಕ್ತ ಆಚರಣೆಯಿಂದಲೂ ಅರ್ಚನೆಯಿಂದಲೂ ಈ ಪೂರ್ಣಿಮೆಯ ಶುಭ ದಿನ ನಿಮಗೆಲ್ಲರಿಗೂ ಒದಗಲೆಂದು ನಾನು ಶ್ರೀ ಗುರುವಿನಲ್ಲಿ ಅನನ್ಯವಾಗಿ ಪ್ರಾರ್ಥನೆಯನ್ನು ಮಾಡುವೆನು. ಇತಿ ಶಿವಂ ಶ್ರೀಧರ ಸ್ವಾಮಿ. ಇದಲ್ಲದೆ ರಾತ್ರಿ 8 ಗಂಟೆಗೆ ಉಪದೇಶಾತ್ಮಕವಾದ ಒಂದು ಚಿಕ್ಕ ಸಂದೇಶವನ್ನು ಶ್ರೀಗಳವರು ಕೃಪೆದೋರಿ ದಯಪಾಲಿಸಿದರು ಮತ್ತು ಅದನ್ನು ಮುದ್ರಿಸಿ ಎಲ್ಲ ಭಕ್ತರಿಗೂ ಹಂಚುವಂತೆಯೂ ತಿಳಿಸಿದರು. ಅದರಂತೆ ಮುದ್ರಿಸಿ ಆವಾಗ ಹಂಚಿದ್ದರು. ಅದು ಕೆಳಗಿನಂತಿದೆ. ಮಕ್ಕಳಿರ, ನೋಡಿ, ಈ ದಿನ ಗುರುಪೂರ್ಣಿಮೆ. ಶ್ರೀ ಗುರುಮುಖದಿಂದ ತತ್ವವನ್ನರಿತುಕೊಳ್ಳುವ ಇದೊಂದು ದೊಡ್ಡ ಮಂಗಲವಾದ ದಿನ. ಇಕೋ, ಎಲ್ಲ ಸಂಖ್ಯೆಗಳ ಮೊಟ್ಟ ಮೊದಲಿನ ಸಂಖ್ಯೆ ಒಂದಲ್ಲವೇ? ಆ ಒಂದು ಸಂಖ್ಯೆ ಎಲ್ಲದರಲ್ಲಿ ವ್ಯಾಪಿಸಿಕೊಂಡಿದೆ. ಆ ಒಂದೇ ಎಲ್ಲ ಸಂಖ್ಯೆಗಳ ಯಥಾರ್ಥ ರೂಪ. ಹೀಗೆ ಈ ಅನೇಕ ವಿಧದ ಜಗತ್ತಿನ ಮೊಟ್ಟ
ಮೊದಲು ಒಬ್ಬನೇ ಆನಂದ ರೂಪ ಪರಮಾತ್ಮನಿದ್ದನು. ಆ ಒಬ್ಬ ಪರಮಾತ್ಮನೇ ಅನೇಕನಾಗುವ ಸಂಕಲ್ಪದಿಂದ ವಿವಿಧ ರೂಪಗಳಾದನು. ಈ ಅನೇಕ ರೂಪಗಳಲ್ಲಿ ಆ ಮಂಗಲಮಯ ಪರಮಾತ್ಮ ತತ್ವವೇ ತುಂಬಿಕೊಂಡಿದೆ. ಒಂದೇ ಎಲ್ಲದು, ಎಲ್ಲದರ ಸ್ವರೂಪವು. ಹೀಗೆ ಒಂದು ಆನಂದ ರೂಪ ಪರಮಾತ್ಮ, ಹೀಗೆ ನಾವೆಲ್ಲರೂ ಒಂದು ಪರಮಾತ್ಮ ತತ್ವವೇ ಸರಿ. ಇಂತಹ ಒಂದು ಆನಂದ ರೂಪದಲ್ಲಿ ದುಃಖವೆಲ್ಲಿದೆ? ಬೇರೆಯಾದರೂ ಇಲ್ಲಿ ಯಾರು? ಹೀಗೆ ನಾವೆಲ್ಲರೂ ಒಂದು ಆನಂದ ರೂಪದ ಗಟ್ಟಿಗೆಂದು ಸಹಜ ಸಿದ್ಧವಾಗುವುದು. ನಮ್ಮೆಲ್ಲರ ಸ್ವರೂಪ ಹೀಗೆ ಒಂದು ಆನಂದ ರೂಪ ಪರಮಾತ್ಮನು. ಇದು ತತ್ವಜ್ಞಾನ. ಸರ್ವೇ ಜನಾಃ ಸುಖಿನೋ ಭವಂತು. ಚಾತುರ್ಮಾಸ್ಯವು ಪ್ರಾರಂಭವಾದ ಮೇಲೆ ಸಾಧಕರ ಶಂಖ ಸಮಾಧಾನಾದಿ ಎಲ್ಲ ಕಾರ್ಯಕ್ರಮಗಳನ್ನು ರದ್ದುಗೊಳಿಸಿ ಶ್ರೀಗಳವರು ಹೆಚ್ಚಾಗಿ ಅಂತರ್ಮುಖತೆಯಲ್ಲಿಯೇ ಇರತೊಡಗಿದರು. ಹೀಗೆ ದಿವಸ ತಿಂಗಳುಗಳು ಕಳೆಯುತ್ತಾ ಪರಮ ಮಂಗಲವಾದ ವಿಜಯದಶಮಿಯ ದಿನವೂ ಸಮೀಪಿಸತೊಡಗಿತು. ಈ ಸಂದರ್ಭದಲ್ಲಿ ಸಾಧಕರು ಸನ್ಯಾಸದ ವಿಷಯದಲ್ಲಿ ಪ್ರಶ್ನಿಸಿದಾಗ ಶ್ರೀಗಳವರು ದಯಪಾಲಿಸಿದ ಉತ್ತರ ಹೀಗಿದೆ. ಸನ್ಯಾಸಾಶ್ರಮ ಆತ್ಮಜ್ಞಾನಕ್ಕೆ ಮತ್ತು ಆತ್ಮನಿಷ್ಠೆಗೆ ಮೀಸಲಾದದ್ದು. ಒಂದು ಆತ್ಮಪ್ರಾಪ್ತಿಯ ಸಾಧನಕ್ಕಾಗಿಯೇ ಇದು ಮೀಸಲಾಗಿದ್ದುದು. ಇಲ್ಲಿ ಬ್ರಹ್ಮಸ್ವರೂಪವಾಗಿರುವುದೇ ಒಂದು ಧರ್ಮ. ಇಲ್ಲಿ ಮಾಯೆಯ ಸೋಂಕಿಲ್ಲ, ಅವಿದ್ಯೆಯ ಸದ್ದಿಲ್ಲ, ಜೀವೇಶ್ವರರಿಲ್ಲ, ಪಂಜೆಯ ಮಕ್ಕಳೇ ಸರಿ. ಸರ್ವಭ್ರಾಂತಿಯನ್ನು ತೆಗೆದುಹಾಕಿದ ಮೇಲೆ ಉಳಿಯುವ ಒಂದು ನಿರ್ಭಯ ಹಗ್ಗದಂತೆ ಎಲ್ಲ ಜಗಜ್ಜೀವೇಶ ಜಗಜ್ಜೀವೇಶ ಬಂಧ ಮೋಕ್ಷಾದಿಗಳ ಭ್ರಾಂತಿಯನ್ನು ತೆಗೆದು ಹಾಕಿದ ಮೇಲೆ ಉಳಿದಿರುವ ಒಂದು ನಿರ್ಭಯವಾದ ಬ್ರಹ್ಮವೇ ಈ ಆಶ್ರಮದಲ್ಲಿ ಉಳಿಯುವುದು. ಆತ್ಮಜ್ಞಾನ ನಿಷ್ಠೆಗಾಗಿ ಸ್ವೀಕರಿಸಿದ ಸನ್ಯಾಸಾಶ್ರಮದ ಲಕ್ಷಣವಿದು. ಆತ್ಮಜ್ಞಾನಕ್ಕಾಗಿ ಸ್ವೀಕರಿಸಿದ ಸನ್ಯಾಸದಲ್ಲಿ ಮೇಲಿನ ಗುರಿಯನ್ನು ಕಣ್ಣ ಮುಂದಿಟ್ಟುಕೊಂಡು ಶ್ರೀ ಗುರುವಿನ ಮುಖದಿಂದ ಅಧ್ಯಾತ್ಮ ಜ್ಞಾನವನ್ನು ಶ್ರವಣ ಮಾಡಿ ಮಹಾವಾಕ್ಯದ ಉಪದೇಶವನ್ನು ಪಡೆದು ಆನಂದ ಘನವಾದ ಬ್ರಹ್ಮಸ್ವರೂಪದ ಅನುಸಂಧಾನದಲ್ಲಿ ಪ್ರಣವ ಜಪವನ್ನು ಮಾಡುತ್ತಿರುವುದೇ ಒಂದು ತಪಸ್ಸು ಮತ್ತು ಧರ್ಮ. ಅನಂತ ಆತ್ಮ ಸುಖದ ಪ್ರಾಪ್ತಿಗಾಗಿ ಮಿಕ್ಕ ಎಲ್ಲ ಭ್ರಾಂತಿ ಕಲ್ಪಿತ ಸಂಸಾರದ ವಾಸನೆಗಳನ್ನು ಬಿಟ್ಟು ವಿಷಯ ವಾಸನಾ ಶೂನ್ಯವಾಗಿ ಮನಸ್ಸನ್ನು ನಿರ್ವಿಕಾರವನ್ನಾಗಿ ಮಾಡಿಕೊಂಡು ಸನ್ಯಾಸಾಶ್ರಮವನ್ನು ಕೈಗೊಳ್ಳುವುದು ಸರಿಯಷ್ಟೇ. ಇಲ್ಲಿ ದೇಹವಾಸನೆ, ಶಾಸ್ತ್ರವಾಸನೆ, ಲೋಕವಾಸನೆ ಮುಂತಾದವುಗಳಿಗೆ ಸ್ವಲ್ಪವೂ ಎಡೆ ಇರುವುದಿಲ್ಲ. ಮನಸ್ಸನ್ನು ಆನಂದ ರೂಪಾಕಾರ ಮಾಡಿ ಆ ಕೇವಲ ಆನಂದವೇ ನಾನೆಂದು ಈ ಅರ್ಥದ ಪ್ರಣವ ಜಪವನ್ನು ಮೌನ ಧರಿಸಿ ಯಾವಾಗಲೂ ಮಾಡುತ್ತಿರಬೇಕು. ಬೆಳಗಿನ ಸಮಯ ಒಂದು ಆಸನದ ಮೇಲೆ ಕುಳಿತ ಸ್ಥಳವನ್ನು ಬಿಡದೆ ಧ್ಯಾನಮಗ್ನನಾಗಿ ನಿತ್ಯ 12,000 ಪ್ರಣವದ ಜಪ ಮಾಡಿದರೆ ತಾನಾಗಿ ಕೇವಲ 12 ತಿಂಗಳಲ್ಲಿಯೇ ಬ್ರಹ್ಮ ಸಾಕ್ಷಾತ್ಕಾರವಾಗುವುದೆಂದು ಸನ್ಯಾಸ ಉಪನಿಷತ್ತಿನಲ್ಲಿ ಹೇಳಿದೆ. ಎಷ್ಟು ದ್ವಾದಶ ಸಹಸ್ರಂ ಪ್ರಣವಂ ಜಪೇತೇನ್ವಹಂ ತಸ್ಯ ದ್ವಾದಶಾಭಿರ್ಮಾಸೈಃ ಪರಂ ಬ್ರಹ್ಮ ಪ್ರಕಾಶತೆ. ಸನ್ಯಾಸಿಗಳಿಗೆ ನಿತ್ಯ ಕನಿಷ್ಠ ಪಕ್ಷ 12,000 ಧ್ಯಾನಯುಕ್ತ ಪ್ರಣವ ಜಪ ಮಾಡುವುದೇ ಬ್ರಹ್ಮ ಸಾಕ್ಷಾತ್ಕಾರದ ಸಾಧನ. ಸಕಾರಂಚ ಹಕಾರಂಚ ಲೋಪಯಿತ್ವಾ ಪ್ರಯೋಜಯೇತ್ ಸಂಧಿಂ ವೈ ಪೂರ್ವರೂಪಾಖ್ಯಂ ತಥೋಸೌ ಪ್ರಣವೋ ಭವೇತ್. ಸೋಹಂ ಅಂದ್ರೆ ಸ ಓ ಪ್ಲಸ್ ಅಹಂ, ಇವು ಮೂರು ಸೇರಿ ಸೋಹಂ ತತ್ವದ ವಾಚ್ಯ ಸ ಕಾರವಿದು ಮಾಯೋಪಾಧಿಕವಾದುದೆಂದು. ತ್ವಂ ಪದ ಜೀವವಾಚ್ಯ ಕಾರವಿದು ಅವಿದ್ಯೋಪಾಧಿಕವಾದುದೆಂದು. ಈ ಎರಡನ್ನೂ ಹೋಗಲಾಡಿಸಿ ಉಳಿದ ಓ ಆ ಅಂ ಇವುಗಳ ಸಂಧಿ ಮಾಡಿದರೆ ಓಂ ಆಗಿ ಇದು ಮಾಯಾ ಅವಿದ್ಯೆಗಳ ತತ್ವವಾಚ್ಯ ಈಶ ಜೀವಶೂನ್ಯ ಒಂದು ನಿರುಪಾಧಿಕ ಆನಂದ ಘನ ಬ್ರಹ್ಮರೂಪವಾಗಿ ಉಳಿಯುವುದು. ಹೀಗೆ ಅರ್ಥದ ಅನುಸಂಧಾನದಿಂದ ಪ್ರಣವ ಜಪವನ್ನು ಮಾಡಿದರೆ ಬ್ರಹ್ಮ ಸಾಕ್ಷಾತ್ಕಾರವಾಗುವುದು ನಿಜವೇ ಸರಿ. ಸಂತ್ಯಕ್ತ ವಾಸನಾನ್ ಮೌನಾದ್ರತೆ ನಾಸ್ತ್ಯುತ್ತಮಂ ಪದಂ
ಪಿಂಡ ಬ್ರಹ್ಮಾಂಡಗಳ ಜೀವ ಈಶ್ವರರ ವಾಸನೆಗಳನ್ನು ತೊರೆದು ಆನಂದ ಘನವಾದ ತನ್ನ ಬ್ರಹ್ಮ ಸ್ವರೂಪವು ಮನಸ್ಸಿಗೂ ಮಾತಿಗೂ ನಿಲುಕದ್ದಲ್ಲವೆಂದು ಮೌನವನ್ನು ತಾಳುವುದಕ್ಕಿಂತಲೂ ಉತ್ತಮವಾದ ಪದವಿಲ್ಲವೆಂದು ಸನ್ಯಾಸಿಗಳಿಗೆ ಉಪನಿಷತ್ತುಗಳ ಹೇಳಿಕೆಯಿದೆ. ಉದಾಹರಣೆಗಾಗಿ ವರಾಹೋಪನಿಷತ್ತಿನ 3 ಶ್ಲೋಕಗಳನ್ನು ಇಲ್ಲಿ ಉದಹರಿಸುತ್ತೇವೆ. ಶ್ರೀ ಶಂಕರಾಚಾರ್ಯರು ತಮ್ಮ ವಿವೇಕ ಚೂಡಾಮಣಿಯಲ್ಲಿ ಈ ಶ್ಲೋಕಗಳನ್ನು ತೆಗೆದುಕೊಂಡು ಇನ್ನೂ ಕೆಲವನ್ನು ಅದರಂತೆ ರಚಿಸಿ ಇದಕ್ಕೆ ಸೇರಿಸಿರುವರು. ನಹಿ ಜನಿರ್ಮರಣಂ ಗಮನಾಗಮೌ ನಚ ಮಲಂ ವಿಮಲಂ ನಚ ವೇದನಂ ಚಿನ್ಮಯಂ ಹಿ ಸಕಲಂ ವಿರಾಜತೆ ಸ್ಫುಟತರಂ ಪರಮಸ್ಯತು ಯೋಗಿನಃ ಸತ್ಯಚಿದ್ ಘನಮಖಂಡದ್ವಯಂ ಸರ್ವದೃಶ್ಯರಹಿತಂ ನಿರಾಮಯಂ ಯತ್ಪದಂ ವಿಮಲಮದ್ವಯಂ ಶಿವಂ ಸದಾಹಮಿತಿ ಮೌನಮಾಶ್ರಯ. ಜನ್ಮ ಮೃತ್ಯು ಸುಖ ದುಃಖ ವರ್ಜಿತಂ ಜಾತಿ ನೀತಿ ಕುಲಗೋತ್ರ ದೂರಗಂ ಚಿದ್ವಿವರ್ತ ಜಗತೋಸ್ಯ ಕಾರಣಂ ಸದಾಹಮಿತಿ ಮೌನಮಾಶ್ರಯ. ಪೂರ್ಣಮದ್ವಯಮಖಂಡ ಚೇತನಂ ವಿಶ್ವಭೇದ ಕಲನಾದಿ ವರ್ಜಿತಂ ದ್ವಿತೀಯ ಪರ ಸಂವಿದಂಶಕಂ ಸದಾಹಮಿತಿ ಮೌನಮಾಶ್ರಯ. ತನಗೆ ಜನ್ಮವೂ ಇಲ್ಲದಂತೆ ಮರಣವೂ ಇಲ್ಲ, ತನಗೆ ಮೊದಲಿರುವ ದೇಹವು ಮಲರೂಪ ಆತ್ಮಸ್ವರೂಪ ಮಾತ್ರ ಒಂದು ವಿಮಲ ರೂಪವೆನ್ನುವ ಆತ್ಮಸ್ವರೂಪ ಮಾತ್ರ ಒಂದು ವಿಮಲ ರೂಪವೆನ್ನುವ ಈ ಭಾವನೆಯ ಹಂಬಲವು ಈಗಿಲ್ಲ. ಇದು ಹೀಗೆ ಅದು ಹಾಗೆ ಎಂಬ ಎಲ್ಲ ಕಲ್ಪನೆಯ ತೆರೆಗಳು ಶಾಂತವಾಗಿ ನಿಸ್ತರಂಗವಾದ ಅಪಾರ ಚಿತ್ ಸಮುದ್ರವೇ ಒಂದಾಗಿ ಈಗ ರಾರಾಜಿಸುವುದು ಎಂಬ ಅನುಭವ ಜ್ಞಾನಯೋಗಿಗಳಿಗೆ ಬರುವುದು. ಆದುದರಿಂದ ಸತ್ಯವಾಗಿಯೂ ಜ್ಞಾನ ಘನವಾಗಿಯೂ ಅಖಂಡವಾಗಿಯೂ ದ್ವಯವಾಗಿಯೂ ಎಲ್ಲ ದೃಶ್ಯರಹಿತವಾಗಿಯೂ ಒಂದು ತೊಟ್ಟೂ ದುಃಖವಿಲ್ಲದ್ದಾಗಿಯೂ ಯಾವ ಬ್ರಹ್ಮಪದವು ಅತ್ಯಂತ ಪರಿಶುದ್ಧವಾಗಿ ತಾನೇ ತನ್ನಷ್ಟಕ್ಕೆ ಇರುವುದು, ಆ ನಿಸ್ತರಂಗ ಆನಂದ ಮಹೋದಧಿಯೇ ನೀನೆಂದು ನಿನ್ನನ್ನು ಯಾವಾಗಲೂ ಭಾವಿಸುತ್ತಾ ಶಾಂತನಾಗಿ ಮೌನದಿಂದಿರು. ಜನ್ಮ ಮೃತ್ಯು ಸುಖ ದುಃಖ ಮುಂತಾದವುಗಳಿಂದ ಯಾವುದು ಯಾವತ್ತೂ ರಹಿತವಾದುದೋ, ಯಾವುದು ಜಾತಿ ನೀತಿ ಕುಲಗೋತ್ರಗಳಿಂದ ಅತಿ ದೂರವಾದುದೋ, ಜಗತ್ತಿಗೆ ಸಹ ಚಿದ್ವಿವರ್ತ ಕಾರಣವಾಗಿರುವ ಆ ಬ್ರಹ್ಮವೇ ತಾನೆಂದು ನೀನು ಮೌನವನ್ನು ಧರಿಸಿರು. ಯಾವಾಗಲೂ ಪೂರ್ಣವಾಗಿಯೂ ಯಾವುದು ಅಖಂಡ ಚೇತನ ರೂಪವಾಗಿಯೂ ವಿಶ್ವದಲ್ಲಿರುವ ಎಲ್ಲ ಭೇದಗಳಿಂದ ರಹಿತವಾಗಿಯೂ ಸದಾ ಇರುವಂತಹುದು, ಯಾವುದು ಎಲ್ಲಕ್ಕಿಂತಲೂ ಬಲು ಶ್ರೇಷ್ಠವಾದ ಒಂದೇ ಒಂದು ಅರಿವಿನ ರೂಪದಿಂದ ಅದ್ವಿತೀಯವಾಗಿರುವುದು, ಆ ನಿತ್ಯ ಮಂಗಲ ರೂಪವಾದ ಬ್ರಹ್ಮವೇ ತಾನೆಂದು ಮೌನದಿಂದ ಒಂದು ಸದೈವ ಒಬ್ಬನೇ ಇರತಕ್ಕವನಾಗು. ಈ ಶ್ರುತಿಯ ಆದೇಶದಂತೆ ನೀವು ಪೂರ್ಣ ಬ್ರಹ್ಮಸ್ವರೂಪರಾಗಿರಿ. ಓಂ ಶಾಂತಿ ಶಾಂತಿ ಶಾಂತಿ. ಹೀಗೆ ಶ್ರೀಗಳವರು ಸಾಧಕರನೇಕರ ಅನೇಕ ಪ್ರಶ್ನೆಗಳಿಗೆ ಆಗಾಗ ಉತ್ತರವನ್ನು ನೀಡುತ್ತಿದ್ದರು. ಹೀಗೆ 1.5 ವರ್ಷ ಕಳೆದಿರಬಹುದು. ಆಗ ಇಸವಿ 1960-61 ರಾಮತಾರಕ ಅನುಷ್ಠಾನ ಹವನವು ಪೂರ್ಣಗೊಂಡಿತು. ಕೆಲವು ದಿವಸಗಳ ಮೇಲೆ ಶ್ರೀಗಳವರ ದೇಹಾರೋಗ್ಯ ಕೆಡುತ್ತಾ ಬಂದು ಬಹಳ ಹೆಚ್ಚಾಯಿತು. ದೇಹವು ಬಿದ್ದು ಹೋಗುವುದೋ ಎಂಬ ಭೀತಿಯು ಭಕ್ತ ಜನರಲ್ಲಿ ಉಂಟಾಯಿತು. ಔಷಧೋಪಚಾರದ ದೃಷ್ಟಿಯಿಂದ ಏಕಾಂತ ಮುಗಿಸುವುದರ ಬಗ್ಗೆ ಜನರ ಆಗ್ರಹದ ಪ್ರಾರ್ಥನೆಯಾಗ ಹತ್ತಿತು. ಆಗ ಶ್ರೀಗಳವರು ಏಕಾಂತವನ್ನು ತ್ಯಜಿಸಿದರು. ಭಕ್ತಾದಿಗಳು ಶ್ರೀಗಳವರನ್ನು ಅವರಲ್ಲಿ ಮೂತ್ರಪಿಂಡದ ದೋಷ ಕಾಣಿಸಹತ್ತಿದ್ದರಿಂದ ಕಾಸೇಗಾಂವ್ಕರ ವೈದ್ಯರ ಸಲಹೆಯ ಮೇರೆಗೆ ಪುಣೆಯ ಗುರುಭಕ್ತ ಪೃಥ್ವಿರಾಜ ಭಾಲೇರಾವ್ ಇವರ ಪ್ರಶಾಂತ ಬಂಗಲೆಯಲ್ಲಿ ಉಳಿಸಿ ಔಷಧೋಪಚಾರ ನಡೆಸಿದರು. ಅಲ್ಲಿಯ ಸುಪ್ರಸಿದ್ಧರಾದ ಡಾಕ್ಟರ್ ಬೇಂದ್ರೆ, ಡಾಕ್ಟರ್ ದೀಕ್ಷಿತ, ವೈದ್ಯ ಹರಿಭಾವು ಕರಮಳ್ಕರ್, ಕಾಸೇಗಾಂವ್ಕರ್ ವೈದ್ಯ ಮುಂತಾದವರು ಚಿಕಿತ್ಸೆ ನಡೆಸುತ್ತಿದ್ದರು. ಈ ಸಂದರ್ಭದಲ್ಲಿ ಯೋಗಿರಾಜ ಶ್ರೀ ಗುಳವಣಿ ಮಹಾರಾಜರು ಶ್ರೀಗಳವರ ದರ್ಶನಕ್ಕೆ ಆಗಾಗ ಬಂದು ಹೋಗುತ್ತಿದ್ದರು. ಪೃಥ್ವಿರಾಜರಂತೂ ತನು ಮನ ಧನದಿಂದ ಯಥಾಸಾಧ್ಯ ಶ್ರೀಗಳವರ ಸೇವೆಯಲ್ಲಿ ನಿರತರಾಗಿದ್ದರು. ಶ್ರೀಗಳವರು ಇಲ್ಲಿಗೆ ಬಂದಿರುವ ವಿಷಯ ತಿಳಿದು ಅನೇಕ ಜನರು ದರ್ಶನಕ್ಕಾಗಿ ಬರತೊಡಗಿದ್ದರಿಂದ ಶ್ರೀಗಳವರಿಗೆ ವಿಶ್ರಾಂತಿ ದೊರೆಯದಾಯಿತು. ಆದುದರಿಂದ ಕೆಲವು ದಿವಸಗಳ ಅನಂತರ ಶ್ರೀಗಳವರ ವಾಸ್ತವ್ಯವನ್ನು
ಪುಣೆಯ ಮಫತ್ಲಾಲ್ ಬಂಗಲೆಗೆ ಬದಲಾಯಿಸಲಾಯಿತು. ಅಲ್ಲಿಯೂ ಔಷಧೋಪಚಾರ ನಡೆಯುತ್ತಲೇ ಇತ್ತು. ಸ್ವಲ್ಪವೇನೋ ಪ್ರಕೃತಿ ಸುಧಾರಿಸಿದಂತೆ ಕಂಡುಬಂದರೂ ವಿಶೇಷವಾದ ಪ್ರಯೋಜನವಾಗಲಿಲ್ಲ. ಪೃಥ್ವಿರಾಜ ಭಾಲೇರಾವ್ ಇವರ ಜ್ಯೇಷ್ಠ ಪುತ್ರನ ಉಪನಯನವನ್ನು ನಿಶ್ಚಯಿಸಿದ್ದರು. ಅದಕ್ಕೆ ಆಶೀರ್ವಾದ ರೂಪವಾಗಿ ಶ್ರೀಗಳವರು ಸಂಸ್ಕೃತದಲ್ಲಿ ಒಂದು ಮಂಗಲಾಷ್ಟಕವನ್ನು ರಚಿಸಿಕೊಟ್ಟು ಆಶೀರ್ವದಿಸಿದರು. ಮಾತ್ರವಲ್ಲ, ಪೃಥ್ವಿರಾಜನ ಆಗ್ರಹದ ಮೇರೆಗೆ ಉಪನಯನ ಕಾಲಕ್ಕೆ ಅಲ್ಲಿಗೆ ತೆರಳಿ ಆಶೀರ್ವದಿಸಿ ಬಂದರು. ಇಷ್ಟು ದಿವಸಗಳಾದರೂ ಶ್ರೀಗಳವರ ಪ್ರಕೃತಿಯು ಸುಧಾರಿಸದಿದ್ದುದನ್ನು ಗಮನಿಸಿದ ಕರ್ನಾಟಕದ ಕೆಲವು ಗುರುಭಕ್ತರು ಸೇರಿ ಶ್ರೀಗಳವರನ್ನು ಕರ್ನಾಟಕಕ್ಕೆ ಕರೆತರಬೇಕೆಂದು ಯೋಚಿಸಿದರು. ಅಂತೆಯೇ ಬೆಂಗಳೂರಿನ ಸುಪ್ರಸಿದ್ಧ ವೈದ್ಯ ಶ್ರೀ ಪಾರ್ಥನಾರಾಯಣ ಪಂಡಿತರನ್ನು ಕರೆದುಕೊಂಡು ಶ್ರೀಗಳವರ ಸನ್ನಿಧಿಗೆ ತೆರಳಿದರು. ಪ್ರಕೃತಿಯ ಸುಧಾರಣೆಯ ಬಗ್ಗೆ ತಾವು ಬೆಂಗಳೂರಿಗೆ ಬರಬೇಕೆಂದು ಪ್ರಾರ್ಥಿಸಿದಾಗ ಶ್ರೀಗಳವರು ಅದಕ್ಕೆ ಆನಂದದಿಂದ ಒಪ್ಪಿಕೊಂಡರು. ಈ ಕಾರ್ಯದಲ್ಲಿ ದಾವಣಗೆರೆಯ ಸದಾವರ್ತಿ ಶೇಷಪ್ಪನವರು ತುಂಬಾ ಪ್ರಯತ್ನ ಪಟ್ಟಿದ್ದರು. ಆದರೆ ಇಷ್ಟು ದೂರ ಪ್ರವಾಸವು ಶ್ರೀಗಳವರ ಈಗಿನ ಪ್ರಕೃತಿಗೆ ತಡೆಯಬಹುದೇ ಎಂಬ ಪ್ರಶ್ನೆ ಉದ್ಭವಿಸಿತು. ಆಗ ಏನೂ ತೊಂದರೆ ಆಗದಂತೆ ಸುಖವಾಗಿ ಶ್ರೀಗಳವರನ್ನು ಬೆಂಗಳೂರಿಗೆ ಮುಟ್ಟಿಸುವ ಜವಾಬ್ದಾರಿಯನ್ನು ಮಾಮಾ ಕಾಣೆಯವರು ವಹಿಸಿಕೊಂಡರು. ಅದರಂತೆ ಶ್ರೀಗಳವರನ್ನು ಮೊದಲು ಮುಂಬಯಿಗೆ ಕರೆದುಕೊಂಡು ಹೋಗಿ ತಮ್ಮ ಮನೆಯಲ್ಲಿ ಒಂದೆರಡು ದಿನ ಪೂರ್ಣ ವಿಶ್ರಾಂತಿ ನೀಡಿ ಆಮೇಲೆ ಮುಂಬಯಿಯಿಂದ ವಿಮಾನದ ದ್ವಾರ ಬೆಂಗಳೂರಿಗೆ ಕರೆದುಕೊಂಡು ಬಂದರು. ಇಲ್ಲಿ ಪಾರ್ಥನಾರಾಯಣ ಪಂಡಿತರ ಮನೆಯಲ್ಲಿ 1 ತಿಂಗಳು ಇದ್ದು ಔಷಧೋಪಚಾರ ನಡೆಯಿತು. ಎಷ್ಟು ಔಷಧೋಪಚಾರ ನಡೆಸಿದರೂ ಎಷ್ಟರ ಮಟ್ಟಿಗೆ ಸುಧಾರಿಸಬೇಕಿತ್ತು ಅಷ್ಟು ಸುಧಾರಿಸದಿರುವುದನ್ನು ನೋಡಿ ಸಮೀಪದ ಕೆಲವು ಶಿಷ್ಯರಿಗೆ ಯೋಚನೆಯುಂಟಾಯಿತು. ಬೆಂಗಳೂರಿನ ಒಬ್ಬ ಗೃಹಸ್ಥರಲ್ಲಿ ಶುಕ್ರನಾಡಿ, ಇದಕ್ಕೆ ಕೆಲವರು ಪರಾಶರ ಗ್ರಂಥವೆಂದು ಹೇಳುವರು, ಇಂತಹ ಶುಕ್ರನಾಡಿ ಗ್ರಂಥವಿರುವುದೆಂದು, ಅದರಿಂದ ಎಲ್ಲರ ಭವಿಷ್ಯ ತಿಳಿಯಲಾಗುವುದೆಂದು ತಿಳಿಯಿತು. ಅದರಂತೆ ಕೆಲವರು ಹೋಗಿ ಶ್ರೀಗಳವರ ವಿಷಯವಾಗಿ ತಿಳಿಯಲು ಅವರು ಪದ್ಧತಿಯಂತೆ ಪುಸ್ತಕದ ಹಾಳೆಗಳನ್ನು ಬಿಚ್ಚಲು ಅದರಲ್ಲಿ ಶ್ರೀಗಳವರ ವಿಷಯವಾಗಿ 5 ಶ್ಲೋಕಗಳು ಕಾಣಿಸಿಕೊಂಡವು. ಇದು ಪರಾಶರರು ನುಡಿದ ವಾಕ್ಯವೆಂದು ಅದರಲ್ಲಿತ್ತೆಂದು ತಿಳಿದು ಬಂದಿದೆ. 5 ಶ್ಲೋಕಗಳಾದರೂ ವಿಚಾರ ಮಾಡಿದರೆ ಶ್ರೀಗಳವರ ಪೂರ್ಣ ಚರಿತ್ರೆಯೆಂದರೂ ಒಪ್ಪುವಂತಿದೆ. ಅದನ್ನು ಇಲ್ಲಿ ಕೆಳಗೆ ಕೊಡಲಾಗಿದೆ. ಶ್ರೀಧರಂ ಪರಮಾನಂದಂ ಲೋಕಾನುಗ್ರಹಕಾರಕಂ ಭಕ್ತಹೃತ್ಪದ್ಮಕಮಣಿಂ ಗುರುರಾಜಂ ನಮಾಮ್ಯಹಂ. ವಂದಾರು ಜನಮಂದಾರಂ ಯತಿವೃಂದ ಶಿಖಾಮಣಿಂ ಬ್ರಹ್ಮ ವಿಷ್ಣು ಶಿವಾಭಿನ್ನಂ ಗುರುರಾಜಂ ನಮಾಮ್ಯಹಂ. ವರ್ತಮಾನಾಘವಿಧ್ವಂಸಕಾರಿಣಂ ಭಾವಿ ಪುಣ್ಯದಂ ಪೂರ್ವ ಪುಣ್ಯ ಫಲಾದೃಷ್ಟಂ ಗುರುರಾಜಂ ನಮಾಮ್ಯಹಂ. ಸಚ್ಚಿದಾನಂದ ದುಗ್ಧಾಬ್ಧಿಂ ನಿಜ ಸತ್ಯಹಿತೋಕ್ತಿಭಿಃ ಲೋಪಯಂತಂ ಹೃದಜ್ಞಾನಂ ಗುರುರಾಜಂ ನಮಾಮ್ಯಹಂ. ಭೋ ಗುರೋ ಮನ್ಮನೋಭೃಂಗಃ ತತ್ಪದಾಬ್ಜೇ ನಿಲೀಯತೆ ತದುಕ್ತಿಮಕರಂದೇನ ಪೋಷಯ ಶ್ರೀಧರ ಪ್ರಭು. ಪರಾಶರ ಋಷಿಗಳ ಈ ಶ್ಲೋಕಗಳಿಂದ ಶ್ರೀ ಗುರುವಿನ ಮಹತ್ವವು ತಿಳಿದು ಬಂದು ಇವರು ಹಿಂದಿರುಗಿ ಬಂದು ವಿಷಯವನ್ನೆಲ್ಲ ಶ್ರೀಗಳವರಿಗೆ ನಿವೇದಿಸಿದಾಗ ಶ್ರೀಗಳವರು ಮುಗುಳ್ನಕ್ಕು ಸುಮ್ಮನಾದರು. 1962 ಇಸವಿ ಶ್ರೀಗಳವರು ಬೆಂಗಳೂರಿಗೆ ಬಂದುದು ಮತ್ತು ಅವರ ಅನಾರೋಗ್ಯದ ಸಮಾಚಾರ ಮಂಗಳೂರಿನ ಶ್ರೀಧರ ಶೆಣೆಯವರಿಗೆ ತಿಳಿದು ಅವರು ಬಂದು ಶ್ರೀಗಳವರನ್ನು ಮಂಗಳೂರಿಗೆ ಕರೆದುಕೊಂಡು ಬಂದರು. ಶ್ರೀಗಳವರಿಗೆ ಆರೋಗ್ಯ ಚೆನ್ನಾಗಿಲ್ಲವಾದುದರಿಂದ ಒಬ್ಬಿಬ್ಬರು ಶಿಷ್ಯರೊಂದಿಗೆ ಶ್ರೀಗಳವರನ್ನು ವಿಮಾನದಲ್ಲಿ ಕರೆತರಲಾಯಿತು. ಬೆಂಗಳೂರಿನಿಂದ ಮಂಗಳೂರಿಗೆ ಬರುವಾಗ ಕುದುರೆಮುಖ ಪಶ್ಚಿಮ ಘಟ್ಟದ ಭಾಗದಲ್ಲಿ ವಿಮಾನವು ಅಪಘಾತಕ್ಕೀಡಾಗುವ ಒಂದು ಸಂದರ್ಭ ಒದಗಿತ್ತು. ಆದರೆ ಅದು ಶ್ರೀಗಳವರ ಕೃಪೆಯಿಂದ ಪಾರಾಗಿ ಅಪಘಾತವು ತಪ್ಪಿಹೋಯಿತು. ಮಂಗಳೂರಿಗೆ ಸುರಕ್ಷಿತವಾಗಿ ಬಂದಿಳಿದ ಮೇಲೆ ವಿಮಾನದ ಚಾಲಕನು ಶ್ರೀಗಳವರ ಸಮೀಪಕ್ಕೆ ಬಂದು, ಇಂದು ನೀವು ಈ ವಿಮಾನದಲ್ಲಿ ಇದ್ದುದರಿಂದ ನಿಮ್ಮ ಕೃಪೆಯಿಂದ ನಾವೆಲ್ಲರೂ ಸುರಕ್ಷಿತವಾಗಿ ಪಾರಾದೆವು ಎಂದು ಹೇಳಿ ನಮಸ್ಕರಿಸಿದನು.
ಇಲ್ಲಿಗೆ ಬಂದ ಕೂಡಲೇ ಶ್ರೀಗಳವರು ಎಲ್ಲಾ ಔಷಧವನ್ನು ಬಿಟ್ಟು ಬಿಟ್ಟರು. ಇಲ್ಲಿಯ ಹವೆ ಮತ್ತು ವಾತಾವರಣದಿಂದ ಕೆಲವೇ ದಿವಸಗಳಲ್ಲಿ ಶ್ರೀಗಳವರ ಪ್ರಕೃತಿ ಸುಧಾರಿಸುತ್ತಾ ಬಂದಿತು. ಚಾತುರ್ಮಾಸ್ಯವು ಸಮೀಪಿಸಿದ್ದರಿಂದ ಶ್ರೀಗಳವರ 20ನೆಯ ಅಂದರೆ ಶಾಲಿವಾಹನ ಶಕ 1884 ಶ್ರೀ ಶುಭಕೃತ್ ನಾಮ ಸಂವತ್ಸರ ಆಷಾಢ ಶುದ್ಧ ಪೂರ್ಣಿಮೆಯಂದು ಇಸವಿ 1962 ಚಾತುರ್ಮಾಸ್ಯ ವ್ರತವು ಇಲ್ಲಿಯೇ ಪ್ರಾರಂಭವಾಯಿತು. ಒಂದು ಸಂಜೆ ಗುರುಗಳು ತಾವಾಗಿಯೇ ಬಹುದೂರದಿಂದ ಯಾರೋ ದರ್ಶನಕ್ಕೆ ಬರುತ್ತಲಿದ್ದಾರೆ ಎಂದು ನುಡಿದರು. ಸ್ವಲ್ಪ ಹೊತ್ತಿನಲ್ಲೇ ಒಬ್ಬ ಗೃಹಸ್ಥನು ತನ್ನ ಹೆಂಡತಿ ಮತ್ತು ಮಗನೊಡನೆ ಶೆಣೈಯವರ ಮನೆಗೆ ಬಂದನು. ಭಯಭೀತನಾಗಿ ಕಾಣುತ್ತಿದ್ದ ಆತನು ಶ್ರೀಗಳವರ ದರ್ಶನಕ್ಕೆ ಬಂದು ಅವರಿಗೇನೋ ತಿಳಿಸಬೇಕಾಗಿದೆ, ಅವರ ಸಮೀಪದ ಸೇವಕರನ್ನು ಕರೆಯಿರಿ ಎಂದು ಹೇಳಿದರು. ಅವರು ನಾಸಿಕದವರಾಗಿದ್ದು ಶ್ರೀಗಳಿಂದ ಮೊದಲೇ ಅನುಗ್ರಹೀತರಾಗಿದ್ದವರು. ಸೈನ್ಯದಲ್ಲಿ ಕೆಲಸಕ್ಕಿದ್ದು ರಜೆಯ ಮೇಲೆ ಊರಿಗೆ ಬಂದಿದ್ದರು. ಚೀನಾ ಭಾರತ ಯುದ್ಧ ಪ್ರಾರಂಭವಾದ್ದರಿಂದ ಕೂಡಲೇ ಕೆಲಸಕ್ಕೆ ಹಿಂದಿರುಗುವಂತೆ ಅಪ್ಪಣೆ ಬಂದಿತ್ತು. ಯುದ್ಧವೆಂದರೆ ಗೆಲುವೋ ಸೋಲೋ, ಬದುಕೋ ಮರಣವೋ ಹೇಗೆ ಹೇಳಲು ಸಾಧ್ಯ? ಅವರ ಪತ್ನಿಯಂತೂ ತೀರಾ ಕಂಗೆಟ್ಟಿದ್ದರು. ಶ್ರೀಗಳವರ ಆಶೀರ್ವಾದ ಪಡೆದರೆ ಭಾರತಕ್ಕೆ ಜಯವಾಗುವುದೆಂದು ಅವರುಗಳು ಬಂದಿದ್ದರು. ಸೇವಕರು ವಿಷಯವನ್ನು ಗುರುಗಳಿಗೆ ನಿವೇದಿಸಿದರು. ಶ್ರೀ ಗುರುಗಳು ಕ್ಷಣಕಾಲ ಧ್ಯಾನಸ್ಥರಾಗಿದ್ದು ಅನಂತರ ಕಮಂಡಲದಿಂದ ತೀರ್ಥವನ್ನು ಬಿಟ್ಟರು. ಆಮೇಲೆ ಆ ಕುಟುಂಬವನ್ನು ಹತ್ತಿರಕ್ಕೆ ಕರೆದು, ಮಗು, ಹೆದರಬೇಡ, ಏನೂ ತೊಂದರೆಯಾಗುವುದಿಲ್ಲ, ನನ್ನ ಆಶೀರ್ವಾದವಿದೆ, ಏನೂ ಅಂಜುವುದು ಬೇಡ ಎಂದು ಧೈರ್ಯ ತುಂಬಿ ಮಂತ್ರಾಕ್ಷತೆಯನ್ನು ನೀಡಿ ಆಶೀರ್ವದಿಸಿದರು. ಹೆದರುತ್ತಾ ಜೋಲು ಮುಖ ಹಾಕಿಕೊಂಡು ಬಂದಿದ್ದವನು ಒಳ್ಳೆಯ ಹುರುಪಿನಿಂದ ಮರಳಿ ಹೋದರು. ಅಂದಿನಿಂದ ಗುರುಗಳು ಪ್ರತಿದಿನವೂ ತೀರ್ಥ ಬಿಟ್ಟು ಜ್ಞಾನದೃಷ್ಟಿಯಿಂದ ಏನನ್ನೋ ನೋಡುತ್ತಿರುವಂತೆ ಕಾಣುತ್ತಿತ್ತು. ಆಮೇಲೆ ಕೆಲವೇ ದಿನಗಳಲ್ಲಿ ಚೀನಾ ಮತ್ತು ಭಾರತ ದೇಶಗಳ ನಡುವೆ ಸಂಧಾನ ನಡೆದು ಯುದ್ಧವು ನಿಂತು ಹೋಯಿತು ಎಂಬ ವಾರ್ತೆ ಎಲ್ಲೆಡೆಯೂ ಪಸರಿಸಿತು. ಆಗ ಅಕ್ಟೋಬರ್ 1962 ಶ್ರೀಗಳಿಗೂ ತುಂಬಾ ಸಮಾಧಾನವಾಯಿತು. ನಮ್ಮ ದೇಶದ ಏಳಿಗೆಗಾಗಿ ಮಹಾತ್ಮರು ತಮ್ಮ ಕಷ್ಟಾರ್ಜಿತವಾದ ತಪಸ್ಸನ್ನು ಧಾರೆ ಎರೆಯುವರು ಎಂಬುದು ಈ ಪ್ರಸಂಗದಿಂದ ಸ್ಪಷ್ಟವಾಯಿತು. ಈ ಸಂದರ್ಭದಲ್ಲಿ ಹಿಂದೆ ನಡೆದ ಒಂದು ಸಂಗತಿಯು ನೆನಪಿಗೆ ಬರುತ್ತಿದೆ. ಭಾರತವು ಬ್ರಿಟಿಷರ ಆಳ್ವಿಕೆಯಲ್ಲಿದ್ದು ಪರಾಧೀನವಾಗಿತ್ತು. ಇದರಿಂದ ಬಿಡುಗಡೆ ಹೊಂದಿ ಸ್ವತಂತ್ರರಾಗಬೇಕೆಂದು ದೇಶವಾಸಿಗಳೆಲ್ಲ ಹೋರಾಡಿದರು. ಕೊನೆಗೆ ಸ್ವಾತಂತ್ರ್ಯ ಸಿಕ್ಕಿತು ಎಂಬ ವಿಷಯ ಎಲ್ಲರಿಗೂ ತಿಳಿದ ಸಂಗತಿಯೇ. ರಾಜಕಾರಣಿಗಳ ಹೋರಾಟದಿಂದ ಸ್ವಾತಂತ್ರ್ಯ ಬಂದಿತು ಎಂಬ ವಿಷಯ ಪತ್ರಿಕಾ ಪ್ರಸಿದ್ಧಿ. ಇದರಲ್ಲಿ ಮಹಾತ್ಮರುಗಳ ಕೈವಾಡ ಎಷ್ಟಿತ್ತೆಂಬುದು ಗೊತ್ತೇ. ನಮ್ಮ ದೇಶ ಮಹಾತ್ಮರ ಸಾಧು ಸಂತರ ನೆಲವೀಡು. ಇವರ ತಪಸ್ಸಿನ ಜ್ಞಾನದ ಫಲವೇ ಇದರ ಅಸ್ತಿತ್ವ ಮತ್ತು ಮಹತ್ವ. ಇದನ್ನು ಪಾಶ್ಚಾತ್ಯರು ಕೂಡ ಒಪ್ಪುತ್ತಾರೆ. ಶ್ರೀಗಳವರು ಹೀಗೆ ಹೇಳುತ್ತಿದ್ದರು. ಇಡೀ ಜಗತ್ತೆಂದರೆ ಒಂದು ಮನೆ. ಒಂದು ಮನೆಯಲ್ಲಿ ಅಡಿಗೆ ಮನೆ, ಊಟದ ಮನೆ, ಉಗ್ರಾಣ, ಪಡಸಾಲೆ, ಹೀಗೆ ಅನೇಕ ವಿಭಾಗಗಳಿರುತ್ತವೆ. ಈ ಜಗದ್ರೂಪಿ ಮನೆಯಲ್ಲಿ ನಮ್ಮ ಭಾರತ ಪವಿತ್ರಮವಾದ ದೇವರ ಕೋಣೆ ಎಂದಿರುವರು. ಸ್ವಾತಂತ್ರ್ಯ ಸಿಕ್ಕಿದಾಗ ಶ್ರೀಗಳವರು ಹಿಡಿದ ಕೆಲಸ ಯಶಸ್ವಿಯಾದಂತೆ ನಿಟ್ಟುಸಿರು ಬಿಟ್ಟು, ಮಕ್ಕಳಿರ, ಈ ನಮ್ಮ ಸನಾತನ ಧರ್ಮಭೂಮಿ ಭಾರತ ಭೂಮಿಯು ಪರಧರ್ಮೀಯರ ಆಳ್ವಿಕೆಗೆ ಒಳಪಟ್ಟು ಆ ಸಂಸ್ಕೃತಿಗೆ ತುತ್ತಾಗಿ ದುಃಖೀಡಾಗುತ್ತಿರುವುದನ್ನು ಕಂಡು ಮನಸ್ಸು ಕರಗಿ ಸನಾತನ ಧರ್ಮ ಸ್ವಧರ್ಮದಂತೆ ನಡೆದು ಸುಖಿಯಾಗಲು ಭಾರತ ಸ್ವಾತಂತ್ರ್ಯವನ್ನು ಹೊಂದಬೇಕೆಂದು ಬಹಳ ಪ್ರಯತ್ನ ಪಟ್ಟಿದ್ದೇವೆ. ಕೆಲವು ವರ್ಷಗಳ ತಪಸ್ಸನ್ನು ಇದಕ್ಕಾಗಿ ಧಾರೆ ಎರೆದಿದ್ದೇವೆ. ಅಂತೂ ಇದು ಇಂದು ಫಲಿಸಿತು ಎಂದು ಉದ್ಘರಿಸಿದ್ದರು. ಚಾತುರ್ಮಾಸ್ಯ ಕಳೆಯುವಷ್ಟರಲ್ಲಿ ಶ್ರೀಗಳವರ ಪ್ರಕೃತಿಯು ಚೆನ್ನಾಗಿ ಸುಧಾರಿಸಿತು. ಆದರೂ ಕಾರ್ತೀಕ ಪೌರ್ಣಮಿಗೆ ಸಾರ್ವತ್ರಿಕ ದರ್ಶನ ಕೊಡದೆ ಏಕಾಂತವನ್ನು ಮುಂದುವರಿಸಿದರು. ಹೀಗೆ ಕೆಲವು ದಿನ ಇಲ್ಲಿ ಉಳಿದು ಅನಂತರ ಶ್ರೀಗಳವರು ಶೆಣೈಯವರ ಕಾರಿನಲ್ಲಿ ಶ್ರೀಧರ ದತ್ತ ಜಯಂತಿ ಉತ್ಸವಕ್ಕಾಗಿ ಶ್ರೀ ವರದಪುರಕ್ಕೆ ತೆರಳಿದರು. ಶ್ರೀಗಳವರು ಸಜ್ಜನಗಡಕ್ಕೆ ಏಕಾಂತಕ್ಕಾಗಿ ತೆರಳಿದವರು ಇದೀಗ ವರದಪುರಕ್ಕೆ ಆಗಮಿಸುವುದರಿಂದಲೂ ಶ್ರೀಗಳವರ ದರ್ಶನವಿಲ್ಲದೆ 2 ವರ್ಷಕ್ಕೆ ಸಮೀಪಿಸುತ್ತಿದ್ದುದರಿಂದಲೂ
ಅಲ್ಲದೆ 2 ವರ್ಷದ ಹಿಂದೆ ಸಜ್ಜನಗಡದಲ್ಲಿ ಪ್ರಾರಂಭಿಸಿದ ಮೌನ ವ್ರತವನ್ನು ಶ್ರೀಧರಾಶ್ರಮದಲ್ಲಿ ಶ್ರೀ ಶ್ರೀಧರ ದತ್ತ ಜಯಂತಿಯ ಪರಮ ಮಂಗಲ ದಿವಸದಂದು ವಿಸರ್ಜಿಸಿ ಎಲ್ಲ ಭಕ್ತವೃಂದದವರೆಗೂ ದರ್ಶನ ನೀಡುವರೆಂಬ ಶುಭವಾರ್ತೆಯು ಎಲ್ಲೆಡೆಗೂ ಹರಡಿದ್ದುದರಿಂದಲೂ ಶ್ರೀಗಳವರ ದರ್ಶನ ಸ್ವಾಗತಕ್ಕಾಗಿ ವರದಪುರದಲ್ಲಿ ಭಕ್ತ ಜನಸ್ತೋಮವು ಕಿರಿದು ತುಂಬಿತ್ತು. ಸಾಯಂಕಾಲ ಸಾಧಾರಣ 6-7 ಗಂಟೆಗೆ ಶ್ರೀಗಳವರನ್ನು ಕರೆದುಕೊಂಡು ಬಂದ ವಾಹನವು ಒದ್ದಳ್ಳಿಯ ದುರ್ಗಾಂಬಾ ದೇವಾಲಯದ ಮುಂದೆ ಬಂದು ನಿಂತಿತು. ಎಲ್ಲರೂ ಉಚ್ಚಸ್ವರದಿಂದ ಸದ್ಗುರು ಭಗವಾನ್ ಶ್ರೀ ಶ್ರೀಧರ ಸ್ವಾಮಿ ಮಹಾರಾಜ್ ಕಿ ಜೈ ಎಂಬುದಾಗಿ ಜಯಘೋಷವನ್ನು ಮಾಡಿದರು. ಅಷ್ಟರಲ್ಲಿ ಶ್ರೀಗಳವರು ಕಾರಿನಿಂದಿಳಿದು ದೇವಿಯ ದರ್ಶನಕ್ಕೆ ತೆರಳಿದರು. ಆಮೇಲೆ ಶ್ರೀಗಳವರಿಗಾಗಿ ಏರ್ಪಡಿಸಿದ್ದ ಸಿಂಹಾಸನದ ಮೇಲೆ ಆಸೀನರಾಗಿ ಮಂದಹಾಸವನ್ನು ಬೀರುತ್ತಾ ಅಭಯ ಆಶೀರ್ವಾದ ಮುದ್ರೆಯಿಂದ ಎಲ್ಲರನ್ನೂ ಆಶೀರ್ವದಿಸಿ ಸಾಯಂ ಸ್ನಾನಕ್ಕೆ ತೆರಳಿದರು. ಇಷ್ಟರಲ್ಲಿ ಕಾಶಿಯಿಂದ ಅಲ್ಲಿ ನಡೆಯುವ ಶ್ರೀಧರ ದತ್ತ ಜಯಂತಿಯ ಉತ್ಸವದ ಆಮಂತ್ರಣ ಪತ್ರಿಕೆಯು ಮತ್ತು ಆಶೀರ್ವಾದ ಪರ ಒಂದು ಸಂದೇಶವನ್ನು ದಯಪಾಲಿಸಬೇಕೆಂಬ ಒಂದು ಪತ್ರವು ಬಂದು ಮುಟ್ಟಿತು. ಆಗ ಶ್ರೀಗಳವರು ಆನಂದ ತತ್ವ ಮೀಮಾಂಸಾ ಎಂಬ ಒಂದು ಗ್ರಂಥವನ್ನು ಹಿಂದಿಯಲ್ಲಿ ಬರೆದರು ಮತ್ತು ಅದನ್ನು ಮುದ್ರಿಸಿ ಹಂಚುವಂತೆ ಹೇಳಿ ಕಾಶಿಯಲ್ಲಿಯ ಶ್ರೀಧರ ಸ್ಫೂರ್ತಿ ನಿವಾಸಕ್ಕೆ ಕಳುಹಿಸಿಕೊಟ್ಟರು. ಜಗತ್ತಿನ ಮೂಲವು ಕಾರಣವು ಒಂದು ಅದ್ವಿತೀಯವಾದ ಆನಂದವೇ ಆಗಿದೆ. ಆದ್ದರಿಂದಲೇ ಜಗತ್ತಿನ ಪ್ರತಿಯೊಂದು ಜೀವಿಯೂ ಕೂಡ ತನ್ನ ಸ್ವಸ್ವರೂಪದ ಸ್ಥಿತಿಯಾದ ಆನಂದವನ್ನೇ ಬಯಸುವುದಾಗಿದೆ. ಆ ಆನಂದ ತತ್ವವನ್ನು ಹೊಂದಿ ಆನಂದ ಮಾತ್ರನಾಗುವುದೇ ಜೀವನದ ಹೆಗ್ಗುರಿ ಇತ್ಯಾದಿ ವಿಷಯಗಳನ್ನು ತುಂಬಾ ವಿಶದವಾಗಿ ಈ ಗ್ರಂಥದಲ್ಲಿ ಶ್ರೀಗಳವರು ತಿಳಿಯಪಡಿಸಿದ್ದಾರೆ. ಶ್ರೀ ದತ್ತ ಜಯಂತಿಯ ಉತ್ಸವದ ದಿನವೂ ಸಮೀಪಿಸಿತು. ಈ ಸಮಯದಲ್ಲಿ ಶ್ರೀ ಸಜ್ಜನಗಡದಿಂದ ರಾಮದಾಸ ಮಂಡಳಿಯವರು ಅಂದರೆ ಸಮರ್ಥ ಸೇವಾ ಮಂಡಲದವರು ಸಾಂಪ್ರದಾಯಿಕ ಭಿಕ್ಷೆಯನ್ನು ಮಾಡುತ್ತಾ ಶ್ರೀ ಸಮರ್ಥ ಗುರುಚರಣ ಪಾದುಕೆಗಳೊಂದಿಗೆ ವರದಪುರ ಕ್ಷೇತ್ರಕ್ಕೆ ಆಗಮಿಸಿದರು. ಶ್ರೀಗಳವರು ಶ್ರೀ ಸಮರ್ಥ ಪಾದುಕೆಗಳನ್ನು ಯಥೋಚಿತವಾಗಿ ಸ್ವಾಗತಿಸಿ ಆವಾಗ ಎಲ್ಲಾ ಕಾರ್ಯಕ್ರಮಗಳು ನಡೆಯುತ್ತಿದ್ದ ಶ್ರೀ ದೇವಿ ದೇವಸ್ಥಾನಕ್ಕೆ ಕರೆತಂದು ಉಚಿತವಾದ ಆಸನದಲ್ಲಿ ಕುಳ್ಳಿರಿಸಿದರು. ಶ್ರೀ ಶ್ರೀಧರ ದತ್ತ ಜಯಂತಿಯ ಉತ್ಸವವು ವಿವಿಧ ಕಾರ್ಯಕ್ರಮಗಳಿಂದ ಸಾಗುತ್ತಲಿದ್ದು ಶ್ರೀ ದತ್ತ ಜಯಂತಿಯ ದಿನ ಶ್ರೀ ಸಮರ್ಥ ಗುರುಚರಣ ಪಾದುಕೆಗಳ ಪೂಜೆಯನ್ನು ವಿಜೃಂಭಣೆಯಿಂದ ವಿದ್ಯುಕ್ತವಾಗಿ ನೆರವೇರಿಸಿ ಶ್ರೀಗಳವರು 2 ವರ್ಷಗಳಿಂದ ಸಜ್ಜನಗಡದಲ್ಲಿ ತಾಳಿದ ಮೌನವನ್ನು ತ್ಯಜಿಸಿ ಕ್ರಮವಾಗಿ ಸಂಸ್ಕೃತ, ಕನ್ನಡ, ಮರಾಠಿ ಭಾಷೆಗಳಲ್ಲಿ 1.5-2 ಗಂಟೆಯವರೆಗೆ ಪ್ರವಚನ ಮಾಡಿದರು. ಎಲ್ಲೆಡೆಯಲ್ಲಿಯೂ ಆನಂದವೇ ತುಂಬಿಕೊಂಡಿತ್ತು. ದಿನಾಂಕ 10 ಜನವರಿ 1962 ಗುರುವಾರ ಅಂದರೆ ಶಾಲಿವಾಹನ ಶಕ 1884 ಶ್ರೀ ಶುಭಕೃತ್ ನಾಮ ಸಂವತ್ಸರದ ಪುಷ್ಯ ಕೃಷ್ಣ ಪ್ರತಿಪತ್ ಶ್ರೀ ಶೃಂಗೇರಿ ಶಾರದಾ ಪೀಠವನ್ನು ಅಲಂಕರಿಸಿದ್ದ ಶ್ರೀಮದ್ ಅಭಿನವ ವಿದ್ಯಾತೀರ್ಥ ಸ್ವಾಮಿಗಳವರ ಶುಭಾಗಮನವು ಇಲ್ಲಿಗೆ ಅಂದರೆ ವರದಪುರಕ್ಕೆ ಆಯಿತು. ಜಗದ್ಗುರು ಪೀಠಾಲಂಕೃತರಾದ ಶ್ರೀ ಅಭಿನವ ವಿದ್ಯಾತೀರ್ಥ ಗುರುಗಳವರನ್ನು ಎದುರುಗೊಳ್ಳಲು ಆಗಲೇ ಪಾದಚಾರಿಗಳಾಗಿ ಶ್ರೀಧರ ಸ್ವಾಮಿಗಳವರು 1 ಫರ್ಲಾಂಗಿನವರೆಗೂ ಆ ಹಾದಿಯಲ್ಲಿ ಹೋಗಿದ್ದರು. ವಾದ್ಯ ಮತ್ತು ವೇದಘೋಷಗಳಿಂದ ತಮ್ಮನ್ನು ಸ್ವಾಗತಿಸಲು ಶ್ರೀಧರ ಸ್ವಾಮಿಗಳು ಮುಂದೆ ಬರುತ್ತಿರುವುದನ್ನು ಕಂಡು ಶ್ರೀ ಜಗದ್ಗುರುಗಳವರು ತಮ್ಮ ವಾಹನವನ್ನು ನಿಲ್ಲಿಸಿ ಶ್ರೀಧರ ಸ್ವಾಮಿಗಳವರು ಜಗದ್ಗುರುಗಳವರನ್ನು ತಮ್ಮ ವಾಹನದಲ್ಲಿಯೇ ಕುಳಿತಿರಲು ಪ್ರಾರ್ಥಿಸುತ್ತಿರುವಾಗಲೂ ಕೂಡ ಜಗದ್ಗುರುಗಳವರು ಕೆಳಗಿಳಿದು ವಾದ್ಯ ವೇದಘೋಷ ಮತ್ತು ಭಜನೆಯೊಡನೆ ಮುಂದೆ ಸಾಗಿದರು. ಪ್ರಥಮವಾಗಿ ಶ್ರೀರಾಮದೇವರ ದರ್ಶನವನ್ನು ಮಾಡಿ ಶ್ರೀ ದುರ್ಗಾಂಬೆಯ ದರ್ಶನಕ್ಕೆ ಶ್ರೀಗಳವರು ಮುಂದುವರಿದರು. ಶ್ರೀ ಜಗದ್ಗುರುಗಳು ಮತ್ತು ಶ್ರೀಧರ ಸ್ವಾಮಿಗಳು ಪರಸ್ಪರ ಸಂಸ್ಕೃತದಲ್ಲಿಯೇ ಸಂಭಾಷಿಸುತ್ತಿದ್ದರು. ಚಂದ್ರಶಾಲೆಯಲ್ಲಿ ಆಸನಸ್ಥರಾದ ಉಭಯ ಧರ್ಮಭಾಸ್ಕರರ ಅಪೂರ್ವ ದಿವ್ಯ ದರ್ಶನವು ನೆರೆದ ಎಲ್ಲ ಭಕ್ತಕೋಟಿಗಾಯಿತು. ಪ್ರೇಕ್ಷಕರ ಆನಂದ ಮುಗ್ಧವಾದ ಸರ್ವಶ್ರೇಷ್ಠ ಭಕ್ತಿಯಿಂದ ಒಡಮೂಡಿದ ಆ ಅತ್ಯಂತ ಪವಿತ್ರವಾದ ವಾತಾವರಣದಲ್ಲಿ ಶ್ರೀ ಶಾರದಾಂಬೆಯ ದಿವ್ಯ ಪಾದುಕೆಗಳ ಷೋಡಶೋಪಚಾರ ಪೂಜೆಯು ವಿದ್ಯುಕ್ತವಾಗಿ ಗುರುಭಕ್ತಿ ಪಾರಾಯಣರಾದ ಶ್ರೀ ಕಾನ್ಲೆ ವೆಂಕಟಗಿರಿಯಪ್ಪನವರಿಂದ ಅತ್ಯಂತ ಶ್ರದ್ಧಾಭಕ್ತಿಗಳಿಂದ ನೆರವೇರಿಸಲ್ಪಟ್ಟಿತು. ನಿತಾಂತ ಶಾಂತಿಯ ಆ ವಾತಾವರಣದಲ್ಲಿ ಶ್ರೀ ಜಗದ್ಗುರು ಪೀಠಾಧಿಪತಿಗಳಾದ ಶ್ರೀಗಳವರ ಮುಖಕಮಲದಿಂದ ಪ್ರತ್ಯಕ್ಷ ಶಾರದೆಯ ಆಶೀರ್ವಾದವೇ ಸರಿ ಎಂಬಂತೆ ಶ್ರೀಧರ ಸ್ವಾಮಿಗಳು ಮಾಡಿದ ಧರ್ಮ ಪ್ರಚಾರವನ್ನು ಕಣ್ಣಾರೆ ಕಂಡು ನಾನು ತುಂಬಾ ಸಂತುಷ್ಟನಾಗಿದ್ದೇನೆ.
ಇಂತಹ ಧರ್ಮ ಕಾರ್ಯಕ್ಕಾಗಿಯೇ ದೇಹವನ್ನು ತಾಳಿದ ವಿಭೂತಿಗಳು ಕರ್ನಾಟಕಕ್ಕೆ ಲಭಿಸಿದ್ದೆಂದರೆ ನಿಮ್ಮೆಲ್ಲರ ದೊಡ್ಡ ಭಾಗ್ಯವೇ ಸರಿ. ಅವರ ಧರ್ಮೋಪದೇಶವನ್ನು ಚೆನ್ನಾಗಿ ಕೇಳಿ ಅದರ ಆಚರಣೆಯಿಂದ ನೀವೆಲ್ಲರೂ ಕೃತಾರ್ಥರಾಗಿ ಧರ್ಮೋ ರಕ್ಷತಿ ರಕ್ಷಿತಃ. ನೀವು ಧರ್ಮದ ಸಂರಕ್ಷಣೆಯನ್ನು ಮಾಡಿದರೆ ನಿಮ್ಮಗಳ ಸಂರಕ್ಷಣೆಯನ್ನು ಧರ್ಮವು ಮಾಡುವುದು ಎಂದು ಜಗದ್ಗುರುಗಳ ಶ್ರೀಮುಖದಿಂದ ಬಂದ ಅಮೃತವಾಣಿಯನ್ನು ಕೇಳಿ ಸಂತುಷ್ಟರಾದ ಶ್ರೋತೃವೃಂದವು ಏಳುವ ಸಂಭ್ರಮದಲ್ಲಿರುವಾಗ ಜಗದ್ಗುರುಗಳು ಉಚ್ಚಸ್ವರದಿಂದ ಕುಳಿತುಕೊಳ್ಳಿರಿ, ಶ್ರೀಧರ ಸ್ವಾಮಿಗಳು ಸಹ ಈಗ 4 ಶಬ್ದಗಳನ್ನು ಹೇಳುವವರಿದ್ದಾರೆಂದು ಅಪ್ಪಣೆಯನ್ನಿತ್ತರು. ಶ್ರೀಧರ ಸ್ವಾಮಿಗಳವರ ಪ್ರವಚನಕ್ಕೆ ಪ್ರಾರಂಭವಾಯಿತು. ನಿಮ್ಮೆಲ್ಲರ ದಿವ್ಯ ಜೀವನದ ಇದೊಂದು ಸುವರ್ಣ ದಿನ. ಇವತ್ತು ನಿಮಗೆ ಜಗದ್ಗುರುಗಳ ಅಮೃತವಾಣಿಯ ಶ್ರವಣ ಮಾಡುವ ಮಹದ್ಭಾಗ್ಯ ಒದಗಿ ನೀವೆಲ್ಲರೂ ತುಂಬಾ ಕೃತಾರ್ಥರಾಗಿದ್ದೀರಿ. ಈ ಸುಯೋಗವು ನಿಮ್ಮ ಅನೇಕ ಜನ್ಮದ ಪುಣ್ಯ ಫಲೋದಯವೇ ಸರಿ. ವೇದೋಖಿಲೋ ಧರ್ಮ ಮೂಲಂ, ನಮ್ಮ ಮಂಗಲಮಯ ಆರ್ಯ ಸನಾತನ ಧರ್ಮದ ವಿಸ್ತಾರಕ್ಕೆಲ್ಲ ವೇದವೇ ಮೂಲವೆಂಬುದು ನಿಮ್ಮೆಲ್ಲರಿಗೂ ಗೊತ್ತಿದ್ದ ಸಂಗತಿಯೇ ಸರಿ. ಸನಾತನ ವೈದಿಕ ಆರ್ಯ ಧರ್ಮ ಎಂಬುವಂತಹುದೇ ನಮ್ಮ ಧರ್ಮದ ಹೆಸರಲ್ಲವೇ? ಶಾಸ್ತ್ರಯೋನಿತ್ವ ಅಂದರೆ ವೇದಕಾರಣನು ಪರಮಾತ್ಮನೇ ಸರಿ. ವಾಗ್ವಿವೃತ್ತಾಸ್ತ್ರ ವೇದಾಹ, ಪರಮಾತ್ಮನ ವಾಕ್ಯೇ ವೇದವು. ಪೌರುಷೇಯಂ ವಾಕ್ಯಂ ವೇದ. ಬಾಕಿ ಎಲ್ಲ ಧರ್ಮದ ಮುಖ್ಯ ಗ್ರಂಥಗಳು ಈಚೆಗೆ ಮನುಷ್ಯರಿಂದ ರಚಿಸಲ್ಪಟ್ಟವಾಗಿದ್ದರೆ ಅವುಗಳ ಕಾಲವು 2-3 ಸಾವಿರ ವರ್ಷಗಳ ಒಳ ಹೊರಗಿದ್ದರೆ ನಮ್ಮ ಧರ್ಮದ ಮುಖ್ಯ ಗ್ರಂಥವಾದ ವೇದಗಳು ಸಾಕ್ಷಾತ್ ಪರಮಾತ್ಮನ ಮುಖಾರವಿಂದದಿಂದಲೇ ಹೊರಬಂದವಾದ್ದರಿಂದ ನಮ್ಮಿ ವೈದಿಕ ಧರ್ಮವು ಅಸಂಖ್ಯ ಕಾಲದಿಂದ ಬಂದಿರುವುದು. ಬ್ರಹ್ಮದೇವಾನಾಂ ಪ್ರಥಮಃ ಸಂಬಭೂವ ವಿಶ್ವಸ್ಯ ಕರ್ತ ಭುವನಸ್ಯ ಗೋಪ್ತ. ಮುಂಡಕೋಪನಿಷತ್ತಿನಲ್ಲಿ ಹೇಳಿರುವಂತೆ ವಿಶ್ವವನ್ನು ಸೃಜಿಸುವವನು ಮತ್ತು ಸಂರಕ್ಷಿಸುವವನು ಆದಂತಹ ಬ್ರಹ್ಮದೇವನು ಎಲ್ಲ ದೇವರುಗಳಿಗಿಂತಲೂ ಸೃಷ್ಟಿಗಿಂತಲೂ ಮೊದಲು ಆವಿರ್ಭವಿಸಿದನು. ಯೋ ಬ್ರಹ್ಮಾಣಂ ವಿದಧಾತಿ ಪೂರ್ವಂ ಯೋ ವೈ ವೇದಾಂಶ್ಚ ಪ್ರಹಿಣೋತಿ ತಸ್ಮೈ. ಪರಮಾತ್ಮನು ಮೊಟ್ಟ ಮೊದಲು ಬ್ರಹ್ಮದೇವನನ್ನು ಸೃಜಿಸಿ ಆತನಿಗೆ ಸೃಷ್ಟಿ ರಚನೆಗಾಗಿ ಸಾಮರ್ಥ್ಯ ಬರಲೋಸುಗ ವೇದಗಳನ್ನು ದಯಪಾಲಿಸಿದನೆಂದಾದರೆ ವೇದ ಮತ್ತು ವೇದ ಧರ್ಮವು ಎಷ್ಟು ಪ್ರಾಚೀನವಾದದೆಂದು ನೀವೇ ಆಲೋಚಿಸಿರಿ. ವಿಜ್ಞಾನೇ ಅಂದರೆ ಪರಮಾತ್ಮನ ಸ್ವರೂಪ ಜ್ಞಾನ ರೂಪವಾದ ವೇದವು ಆತನ ಯಥಾರ್ಥ ರೂಪವನ್ನೇ ಗುರಿ ಮಾಡುವುದಾದ್ದರಿಂದ ಅದು ಪರಮಾತ್ಮನಷ್ಟೇ ಅನಾದ್ಯನಂತವಾಗಿದೆ ಎಂಬುದು ಲಕ್ಷ್ಯದ ದೃಷ್ಟಿಯಿಂದ ಸರಿಯೇ ಅಹುದು. ಅತ ಏವ ನಿತ್ಯ ಅಂದರೆ ವೇದವು ನಿತ್ಯ, ಧರ್ಮೋ ನಿತ್ಯ ಧರ್ಮವೂ ನಿತ್ಯ, ಮತ್ತು ನಿತ್ಯ ಪರಮಾತ್ಮನೂ ನಿತ್ಯ. ಈ ಮೂರರ ಸ್ವರೂಪವು ನಿತ್ಯವೆಂದಾದಾಗ ಈ 3 ರೂಪದಿಂದಲೂ ಒಬ್ಬ ಪರಮಾತ್ಮನೇ ಇದ್ದಾನೆಂದರ್ಥ. ನಮ್ಮ ಧರ್ಮದ ವ್ಯಾಪ್ತಿ ಎಷ್ಟಿದೆ ಎಂದು ನಿಮಗೆ ತಿಳಿಯಿತು. ಧರ್ಮಿಯಾದ ಪರಮಾತ್ಮನು ತನ್ನ ಸಚ್ಚಿದಾನಂದ ರೂಪದಿಂದಲೇ ಎಂದೆಂದಿಗೂ ಇರುವಂತಹ ಆತನ ಸ್ವಭಾವವೇ ಆತನ ಧರ್ಮ. ಇದು ವೇದದಿಂದಲೇ ಎಂದರೆ ಆತನ ಜ್ಞಾನದಿಂದಲೇ ತಿಳಿಯುವುದು. ನಾವೇದ ವಿನ್ಮನುತೆ ತಂ ಬ್ರಹ್ಮಂತಂ. ವೇದಜ್ಞಾನ ಇರದವನು ಆ ಪರಮಾತ್ಮನನ್ನು ತಿಳಿಯನೆಂದು ಹೇಳಿರುವಂತಹದ್ದು ಸತ್ಯವೇ ಸರಿ. ವೇದವು ತತ್ವಮಸಿ, ಅದು ನೀನಾಗಿರುವೆ ಎಂದು ಪರಮಾತ್ಮ ಸ್ವರೂಪದ ಅರಿವನ್ನು ಉಂಟು ಮಾಡುವುದು. ಸನಾ ಆತನೋತೀತಿ ಸನಾತನಃ. ಶಾಶ್ವತವಾದ ಪರಮಾತ್ಮ ಸ್ವರೂಪದ ಪ್ರಚಾರ ಮಾಡುವ ಧರ್ಮಕ್ಕೆ ಸನಾತನ ಧರ್ಮವೆಂದು ಹೆಸರು. ವೈದಿಕ ಧರ್ಮಕ್ಕೆ ಸನಾತನ ಧರ್ಮವೆಂದು ಹೆಸರು. ಪರಮಾತ್ಮನ ಸ್ವರೂಪದ ಸಾಕ್ಷಾತ್ಕಾರವನ್ನುಂಟು ಮಾಡುವ ಧರ್ಮಕ್ಕೆ ಸನಾತನ ವೈದಿಕ ಧರ್ಮವೆಂದು ಹೆಸರು. ಕಾಂಡತ್ರಯಾತ್ಮಕೋ ವೇದ. ವೇದವು ಕರ್ಮ, ಉಪಾಸನೆ ಮತ್ತು ಜ್ಞಾನ ಎಂಬ ಈ 3 ಕಾಂಡಗಳಿಂದ ಕೂಡಿಕೊಂಡಿದೆ. ಸ್ವರ್ಗಕಾಮೋ ಜ್ಯೋತಿಷ್ಠೋಮೇನ ಯಜೇತ್.
ಸ್ವರ್ಗದ ಇಚ್ಛೆಯುಳ್ಳವನು ಜ್ಯೋತಿಷ್ಠೋಮವೆಂಬ ಯಜ್ಞವನ್ನು ಮಾಡಬೇಕೆಂದು ಹೇಳಿರುವುದನ್ನು ನೋಡಿದರೂ ಸಹ ಈ ಕರ್ಮಕಾಂಡಕ್ಕೆ ಸಂಬಂಧಪಟ್ಟ ವಾಕ್ಯದಲ್ಲಿಯೂ ಶ್ರುತಿಯು ನೀನು ಜ್ಯೋತಿಷ್ಠೋಮ ಯಜ್ಞವನ್ನು ಮಾಡುವಲ್ಲಿ ಈ ದೇಹವನ್ನು ಬಿಟ್ಟು ಸ್ವರ್ಗವನ್ನು ಸೇರುವೆಯೆಂದಾದರೆ ನಿನ್ನ ದೇಹಕ್ಕೆ ನಾಶವಲ್ಲದೆ ನಿನಗೆ ಇರುವುದಿಲ್ಲ. ನಿನಗೆ ನಾಶವಿದ್ದಲ್ಲಿ ದೇಹ ನಶಿಸಿ ಹೋದ ಮೇಲೆ ಸ್ವರ್ಗಕ್ಕೆ ಹೋಗಲು ಉಳಿಯುವವನಾರು? ನೀನೇ ಉಳಿಯುವೆ. ಆದುದರಿಂದ ನಿನಗೆ ನಾಶವಿಲ್ಲ, ನೀನು ನಿತ್ಯನಾಗಿರುವೆ. ಅವಿನಾಶಿ ವಾ ಅರೇಯಮಾತ್ಮ ಎಂಬುದಾಗಿ ಜ್ಞಾನಕಾಂಡದ ವಿಷಯವನ್ನೇ ಕರ್ಮಕಾಂಡಗಳ ವಾಕ್ಯದಲ್ಲಿಯೂ ಗೂಢವಾಗಿ ಬೋಧಿಸುತ್ತಿದೆ ಎಂದು ಸ್ಪಷ್ಟವಾಗುವುದು. ಸೋಹಂ ಭಾವೇನ ಪೂಜಯೇತ್, ಸೋಹಂ ಭಾವೋ ನಮಸ್ಕಾರ, ಸೋಹಂ ವಾಚಕಾಹ ಮಂತ್ರಾಹ. ಆತನೇ ನಾನೆಂದು ಪೂಜಿಸಬೇಕು, ಆತನೇ ನಾನೆಂಬ ಅರಿವೇ ನಮಸ್ಕಾರ, ಆತನೇ ನಾನು ಎಂಬ ಈ ಅರ್ಥವನ್ನೇ ಎಲ್ಲಾ ಮಂತ್ರಗಳು ಬೋಧಿಸುವವು. ಅಚ್ಯುತೋಹಮನಂತೋಹಂ ಬ್ರಹ್ಮಾತ್ಮ ಜ್ಞಾನಪೂರ್ವಕಮಾತ್ಮಾರ್ಚನಂ ಕುರಿಯಾತ್. ಮೂರ್ತಿ ಪೂಜೆಯ ಪೂರ್ವದಲ್ಲಿ ನಾನು ಯಾವಾಗಲೂ ಅನಂತನೆಂದರೆ ನಾಶವಿಲ್ಲದವನಾಗಿರತಕ್ಕವನೆಂದು ಬ್ರಹ್ಮಾತ್ಮ ಧ್ಯಾನಪೂರ್ವಕವಾಗಿ ಆತ್ಮಾರ್ಚನೆ ಮಾಡಬೇಕು. ಸ್ವಾತ್ಮ ಸಂಸ್ಥಮಜಂ ಸ್ವಾತ್ಮ ಸಂಸ್ಥಮಜಂ ಶುದ್ಧಂ ವಾಮಧ್ಯ ಪುರುಷೋತ್ತಮ ಅರಣ್ಯಾಮಿವ ಹವ್ಯಾಶಂ ಮೂರ್ತಾವಾಹಯಾಮ್ಯಹಂ. ಅರಣಿಯಲ್ಲಿರುವ ಅಗ್ನಿಯಂತೆ ನಾನೆಂಬ ನನ್ನ ಸ್ಮೃತಿಯಲ್ಲಿರುವ ಜನ್ಮರಹಿತವಾದ ಅತಿ ಶುದ್ಧವಾಗಿರುವ ಎಲೈ ಪುರುಷೋತ್ತಮನೇ, ನಿನ್ನನ್ನು ಈ ಮೂರ್ತಿಯಲ್ಲಿ ಆವಾಹಿಸುತ್ತೇನೆ. ಈ ಮುಂತಾದ ವಾಕ್ಯಗಳಿಂದ ಉಪಾಸನಾ ಕಾಂಡದ ವಾಕ್ಯಗಳಲ್ಲಿಯೂ ಜ್ಞಾನಕಾಂಡದ ಉಪದೇಶವೇ ಇದೆ. ಕರ್ಮ ಉಪಾಸನಾ ಕಾಂಡಗಳಲ್ಲಿಯೂ ಸಹ ಆತ್ಮಜ್ಞಾನವನ್ನೇ ವೇದವು ಬೋಧಿಸುತ್ತದೆ ಎಂದಾದರೆ ಪರಮಾತ್ಮೈಕ್ಯವನ್ನು ಬೋಧಿಸಲು ಕೈಗೊಂಡ ತನ್ನ ವ್ರತವನ್ನು ಕರ್ಮ ಉಪಾಸನಾ ಕಾಂಡಗಳ ಉಪದೇಶದಲ್ಲಿಯೂ ಶ್ರುತಿಯು ಬಿಡಲಿಲ್ಲವೆಂದು ಸ್ಪಷ್ಟವಾಗುವುದು. ಧಾರಣಾಧರ್ಮ, ಧಾರಣ ಪೋಷಣ ಮಾಡುವಂತಹುದೇ ಧರ್ಮ ಎನ್ನುವಲ್ಲಿ ಧರ್ಮದ ಸ್ವರೂಪವು ಆನಂದವೇ ಆಗುವುದು. ಆನಂದದಿಂದಲೇ ಧಾರಣ ಅಥವಾ ಪೋಷಣವಾಗುವುದು. ಆನಂದೇನ ಜಾತಾನಿ ಜೀವಂತಿ, ಆನಂದದಿಂದಲೇ ಜೀವಜಾತರು ಬದುಕುವರು. ಆನಂದೋ ಬ್ರಹ್ಮ, ಆನಂದವೇ ಬ್ರಹ್ಮ. ಆದುದರಿಂದ ಧರ್ಮದ ಸ್ವರೂಪವು ಒಂದು ಆನಂದವೇ ಆಯಿತು. ಆನಂದ ರೂಪವೇ ಪರಮಾತ್ಮನು. ಈತನಿಗೆ ಬ್ರಹ್ಮ, ಭೂಮ ಎಂಬ ಹೆಸರುಗಳು ಇರುವವು. ಏಕಮೇವಾದ್ವಿತೀಯಂ ಬ್ರಹ್ಮ, ಒಂದೇ ಒಂದು ಇರುವಂತಹುದೇ ಬ್ರಹ್ಮವು. ನಾನ್ಯತ್ ಪಶ್ಯತಿ ನಾನ್ಯತ್ ಶೃಣೋತಿ ನಾನ್ಯತ್ ದ್ವಿಜಾನಾತಿ ಸ ಭೂಮ ಭೂಮೈವ ಸುಖಂ. ಎಲ್ಲಿ ನೋಡಲು ಕೇಳಲು ತಿಳಿಯಲು ಇನ್ನೊಂದು ಇರದು ಅದೇ ಭೂಮ ಸ್ವರೂಪವು. ಈ ಭೂಮ ಸ್ವರೂಪವೇ ಸುಖವು ಎನ್ನುವುದಾಗಿ ಬ್ರಹ್ಮ ಮತ್ತು ಭೂಮ ಎಂಬ ಈ ಎರಡು ಹೆಸರುಗಳ ಲಕ್ಷಣಗಳನ್ನು ಶ್ರುತಿಯು ತಿಳಿಸುವುದು. ಈ ಪರಬ್ರಹ್ಮ ಪರಮಾತ್ಮನೇ ಸೃಷ್ಟಿಯ ಆದಿಕಾರಣನಾಗಿದ್ದನು. ಆತನಿಂದಲೇ ಈ ಜಗತ್ತು ಆಯಿತು ಎಂದಾದರೆ ಮೃತ್ತಿಕೆಯಿಂದಾದ ಘಟದಲ್ಲಿ ಅದರ ಶುದ್ಧ ಮತ್ತು ಮೂಲ ಸ್ವರೂಪದಿಂದ ಮೃತ್ತಿಕೆಯೇ ಇರುವಂತೆ ಈ ಜಗತ್ತಿನಲ್ಲಿ ಅದರ ಶುದ್ಧ ಮತ್ತು ಮೂಲ ಸ್ವರೂಪದಿಂದ ಈ ಕೇವಲ ಆನಂದ ರೂಪವೇ, ಈ ಬ್ರಹ್ಮರೂಪವಾದ ಪರಮಾತ್ಮನೇ ಇರುವನೆಂದು ಸಿದ್ಧವಾಗುವುದು. ಘಟವೆಂದರೆ ಹೇಗೆ ಮೃತ್ತಿಕೆಯೋ ಅಂತೆಯೇ ಜಗತ್ತೆಂದರೆ ಒಂದು ಆನಂದ ರೂಪ ಅಥವಾ ಬ್ರಹ್ಮರೂಪ ಅಥವಾ ಪರಮಾತ್ಮನೇ ಸರಿ. ಹೀಗೆ ಈ ಚರಾಚರ ವಿಶ್ವದ ರೂಪವು ಆ ಆನಂದ ರೂಪನಾದ ಪರಬ್ರಹ್ಮ ಪರಮಾತ್ಮ ಅಥವಾ ಪರಮೇಶ್ವರನೇ ಎಂದು ಸೂರ್ಯ ಪ್ರಕಾಶದಂತೆ ಸ್ಪಷ್ಟವಾಗುವುದು. ಸರ್ವಂ ಖಲ್ವಿದಂ ಬ್ರಹ್ಮ ಬ್ರಹ್ಮೈವೇದಂ ವಿಶ್ವಂ. ಈ ವಿಧವಾಗಿ ನಾನೆಂಬ ತಿಳುವಳಿಕೆಯ ಯಥಾರ್ಥ ರೂಪ ಇದು ಎಂದು ಶ್ರುತಿಗಳು ಉದ್ಘೋಷಿಸುವವು. ಆನಂದ ಘನ ಪರಬ್ರಹ್ಮ ರೂಪವೇ ಒಂದೆಂದು ಮನಗಂಡರೆ ಅಲ್ಲಿಗೆ ಅಹಂ ಬ್ರಹ್ಮಾಸ್ಮಿ ಇದರ ಅರ್ಥಾನುಭವ ಬೇಡವೆಂದು ನಿರಾಕರಿಸಿದರು ಅದು ತಾನಾಗಿಯೇ ಆಗುವುದು. ನಿಷ್ಪ್ರಪಂಚ ಎಂದರೆ ನಾಮರೂಪರಹಿತ ಕಾರ್ಯಕಾರಣ ಶೂನ್ಯವಾದ ಅದ್ವಿತೀಯವಾದ ತಾನೇ ಆ ಆನಂದ ಸ್ವರೂಪನೆಂದು ಮನದಟ್ಟಾಗುವುದು.
ದೇಹ ನಾನೆಂಬ ಕಲ್ಪನೆ ತಾನಾಗಿ ಅಳಿಯುವುದು. ಬೇಸರವನ್ನುಂಟು ಮಾಡುವ ವಿಷಯ ಸುಖದ ಇಚ್ಛೆಯು ತಾನಾಗಿಯೇ ನಶಿಸಿ ಹೋಗುವುದು. ಆನಂದ ಸ್ವರೂಪವೊಂದೇ ನೆಲೆಸುವುದು. ಆನಂದ ಮಾತ್ರವೇ ತಾನೆಂದು ತನ್ನ ಹೊರತು ಇನ್ನೊಂದನ್ನು ಕಾಣದಿರುವುದು ಧರ್ಮವೆಂದು ಅರಿತುಕೊಳ್ಳಿರಿ. ಈ ಸ್ವಭಾವವಾದ ಧರ್ಮವನ್ನು ನೀವು ಸಂರಕ್ಷಿಸಿಕೊಂಡರೆ ಆ ನಿಮ್ಮ ಆನಂದ ರೂಪವಾದ ಸ್ವಭಾವ ಧರ್ಮವು ನಿಮ್ಮನ್ನು ರಕ್ಷಿಸುವುದು. ಎಂದರೆ ಅದು ನಿಮ್ಮನ್ನು ದುಃಖ ರೂಪವಾದ ವಿಷಯ ವಾಸನೆಯಲ್ಲಿ ಸಿಕ್ಕಿಸಲಿಕ್ಕಿಲ್ಲ, ದೇಹಾಭಿಮಾನವನ್ನು ಉಂಟು ಮಾಡಲಿಕ್ಕಿಲ್ಲ, ಜನ್ಮ ಮರಣದಲ್ಲಿ ನಿಮ್ಮನ್ನು ಪ್ರವಾಹಿಸಲಿಕ್ಕಿಲ್ಲ. ಎಲ್ಲಾ ದುಃಖ ರೂಪವಾದ ಸಾಧನಗಳಿಂದ ನಿಮ್ಮನ್ನು ಬಿಡಿಸಿ ಆನಂದ ಘನ ರೂಪವಾದ ಸ್ವಮಾತ್ರವಾಗಿರುವ ಬ್ರಹ್ಮವನ್ನೇ ಮಾಡಿಬಿಡುವುದೆಂದು ಜಗದ್ಗುರುಗಳವರ ಮುಖಾರವಿಂದದಿಂದ ಅಪ್ಪಣೆ ಕೊಡಿಸಿದ ಧರ್ಮೋ ರಕ್ಷತಿ ರಕ್ಷಿತಃ ಈ ಅಮೃತ ವಚನದ ಅರ್ಥ. ನೀವೆಲ್ಲರೂ ಕೇವಲ ಒಂದು ಆನಂದವೇ ಆಗಿರುವಿರೆಂದು ತಾತ್ಪರ್ಯ. ಓಂ ತತ್ಸತ್ ಎಂದು ಶ್ರೀ ಶ್ರೀಧರ ಸ್ವಾಮಿಗಳು ವಿರಮಿಸಿದರು. ಮಧ್ಯಾಹ್ನ ಸ್ನಾನದ ಹೊತ್ತು ಆದುದರಿಂದ ಶ್ರೀಧರ ಸ್ವಾಮಿಗಳವರು ಮತ್ತು ಶ್ರೀ ಜಗದ್ಗುರುಗಳವರು ಆನಂದದಿಂದ ಸ್ನಾನಕ್ಕೆ ಹೊರಟರು. ಶ್ರೀ ಜಗದ್ಗುರುಗಳವರು ಶ್ರೀ ಚಂದ್ರಮೌಳೇಶ್ವರ ಮತ್ತು ಶ್ರೀ ಶಾರದಾಂಬೆಯ ಅರ್ಚನೆಯನ್ನು ಮಾಡಬೇಕಾದರೆ ಎಲ್ಲರೂ ಭಕ್ತಿಪರವಶರಾಗಿ ಕುಳಿತುಕೊಂಡಿದ್ದರು. ಆವಾಗಿನ ಆ ದಿವ್ಯವಾದ ಶಾಂತ ವಾತಾವರಣವು ಅವರ್ಣನೀಯವಾಗಿತ್ತು. ನಿರ್ವಿಷಯ ಸುಖದ ಹಿರಿಮೆಯು ತಾನಾಗಿ ಒಡಮೂಡುತ್ತಿತ್ತು. ಶಾಂತತೆಯಿಂದ ಸಾಂಗವಾಗಿ ಶ್ರೀ ಜಗದ್ಗುರುಗಳವರು ಪೂಜೆಯನ್ನು ನೆರವೇರಿಸಿ ಸಮೀಪವೇ ಕುಳಿತಿದ್ದ ಶ್ರೀಧರ ಸ್ವಾಮಿಗಳವರಿಗೆ ಮೊದಲು ತೀರ್ಥವನ್ನು ಕೊಟ್ಟರು. ಅಷ್ಟರಲ್ಲಿ ವಿರಕ್ತರೆಲ್ಲ ತೀರ್ಥಕ್ಕೆ ಬಂದುದನ್ನು ನೋಡಿ ಶ್ರೀಧರ ಸ್ವಾಮಿಗಳವರೊಂದಿಗೆ ಈ ವಿರಕ್ತರ ಸೈನ್ಯವನ್ನು ನೋಡಿ ನನಗೆ ಸಾಶ್ಚರ್ಯ ಆನಂದವಾಗುವುದು. ಈಗಿನ ಕಾಲದಲ್ಲಿ ಒಬ್ಬ ವಿರಕ್ತನನ್ನು ಕಾಣುವುದು ಕೂಡ ಅಪರೂಪ. ಮಿಕ್ಕ ಎಲ್ಲಾ ಆಶ್ಚರ್ಯಕರವಾದ ಸಂಗತಿಗಳಲ್ಲಿ ಸ್ವಾಮಿಗಳವರ ಈ ವಿರಕ್ತ ಸೈನ್ಯವನ್ನು ನಿರ್ಮಿಸುವ ಕಾರ್ಯವು ಬಲು ಹೆಚ್ಚಿನ ಆನಂದ ಮತ್ತು ಆಶ್ಚರ್ಯವನ್ನು ಉಂಟು ಮಾಡುತ್ತಲಿರುವುದು ಎಂದು ಅಮೃತವಾಣಿಯನ್ನು ನುಡಿದರು. ಶ್ರೀಧರ ಸ್ವಾಮಿಗಳಿಗೆ ಆ ಪವಿತ್ರ ತೀರ್ಥದ ಸುಂದರ ಪಾತ್ರೆಯನ್ನಿತ್ತು ನೀವೇ ಎಲ್ಲರಿಗೂ ತೀರ್ಥವನ್ನು ಕೊಡಿ ಎಂದು ತಿಳಿಸಿ ಶ್ರೀ ಜಗದ್ಗುರುಗಳವರು ಭಿಕ್ಷಕ್ಕೆ ದಯಮಾಡಿಸಿದರು. ಶ್ರೀ ಶ್ರೀಧರ ಸ್ವಾಮಿಗಳ ಭಿಕ್ಷೆ ಆಗಿತ್ತು. ಆಚಮನವನ್ನು ಮಾಡಿ ಶಾಂತತೆಯಿಂದ ಆಸನದ ಮೇಲೆ ಕುಳಿತುಕೊಂಡಿದ್ದರು. ಅಷ್ಟರಲ್ಲಿಯೇ ಒಬ್ಬ ವೈದಿಕರು ಬಂದು ಶ್ರೀ ಜಗದ್ಗುರುಗಳವರು ತಮ್ಮನ್ನು ಕರೆಯುತ್ತಿದ್ದಾರೆಂದು ತಿಳಿಸಿದರು. ಶ್ರೀ ಜಗದ್ಗುರುಗಳವರು ಮತ್ತು ಶ್ರೀಧರ ಸ್ವಾಮಿಗಳವರು ಒಳ್ಳೆ ಆತ್ಮೀಯ ಪ್ರೀತಿಯಿಂದ 1 ಗಂಟೆಯವರೆಗೂ ಧರ್ಮದ ಸತ್ಯದ ಪರಿಸ್ಥಿತಿಯ ಬಗ್ಗೆ ಏಕಾಂತದಲ್ಲಿ ಸಮಾಲೋಚನೆಯನ್ನು ನಡೆಸಿದರು. ಶ್ರೀ ಶೃಂಗೇರಿಯಲ್ಲಿ ನಡೆಯಲಿರುವ ಶ್ರೀ ಚಂದ್ರಶೇಖರ ಭಾರತಿಗಳ ಮೂರ್ತಿ ಸ್ಥಾಪನೆ ಮತ್ತು ಕುಂಭಾಭಿಷೇಕ ಮಹೋತ್ಸವಕ್ಕೆ ಬರಲು ಆಗ್ರಹದ ಆಮಂತ್ರಣ ಕೊಡುವಾಗ ಶ್ರೀ ಶ್ರೀಧರ ಸ್ವಾಮಿಗಳು ಮುಂದಿನ ತಮ್ಮ 2 ವರ್ಷಗಳ ತಪಸ್ಸಿನ ಸಂಕಲ್ಪವನ್ನು ತಿಳಿಸಿ ಅಪ್ಪಣೆಯನ್ನು ಬೇಡಿದಾಗ ಅಸ್ತು ಎಂದು ಹೇಳಿ ವಿಶ್ವ ಕಲ್ಯಾಣಕ್ಕಾಗಿಯೇ ನೀವು ಶ್ರಮ ಪಡುತ್ತಿದ್ದೀರಿ, ಬಾರದಿದ್ದರೂ ಅಡ್ಡಿ ಇಲ್ಲವೆಂದು ಅಪ್ಪಣೆಯನ್ನಿತ್ತರು. ಆಮೇಲೆ ಶ್ರೀ ಶ್ರೀಧರ ಸ್ವಾಮಿಗಳವರು ನಡೆಸಿದ ಧರ್ಮಜಾಗೃತಿಯಿಂದ ಸಮಾಜದ ಮೇಲೆ ಆದ ಸ್ತುತ್ಯ ಪರಿಣಾಮಗಳನ್ನು ತುಂಬಾ ಕೊಂಡಾಡಿ ಒಂದು ದೊಡ್ಡ ಸ್ಫಟಿಕದ ಜಪಸರವನ್ನು ಪ್ರಸಾದವೆಂದು ಶ್ರೀ ಶ್ರೀಧರ ಸ್ವಾಮಿಗಳವರಿಗೆ ಶ್ರೀ ಜಗದ್ಗುರುಗಳು ಬಹಳ ಆತ್ಮೀಯತೆಯಿಂದ ದಯಪಾಲಿಸಿದರು. ಶ್ರೀ ಶ್ರೀಧರ ಸ್ವಾಮಿಗಳವರಿಗೆ ಪೂಜ್ಯ ಪಾದಂಗಳವರ ಅಷ್ಟೊಂದು ಪ್ರೀತಿಯನ್ನು ಕಂಡು ಬಹಳ ಆನಂದವಾಯಿತು. ಜಗದ್ಗುರುಗಳು ಅನಂತರ ಮೇಲಿನ ಕುಟಿ ಮತ್ತು ಶ್ರೀ ಶ್ರೀಧರ ಕುಟಿಯನ್ನು ಕಾಣಲು ಹೊರಟರು. ಹಾದಿಯಲ್ಲಿ ವರದಪುರದ ಶ್ರೀ ದುರ್ಗಾಂಬೆಯ ಅರ್ಚಕರು ಮತ್ತು ಇನ್ನೂ ಕೆಲವರು ಶ್ರೀ ಶ್ರೀಧರ ಸ್ವಾಮಿಗಳು ಬರುವ ಪೂರ್ವದಲ್ಲಿ ಈ ಸ್ಥಳವು ಹೇಗೆ ಇತ್ತು, ಈವಾಗ ಹೇಗಾಗಿದೆ ಎಂಬುದನ್ನು ಪರಿಪರಿಯಾಗಿ ತಿಳಿಸಿ ಶ್ರೀ ಶ್ರೀಧರ ಸ್ವಾಮಿಗಳವರು ಈ ಕ್ಷೇತ್ರದ ಪುನರುಜ್ಜೀವನಕ್ಕಾಗಿ ವಹಿಸಿದ ಪರಿಶ್ರಮದ ಕಲ್ಪನೆಯನ್ನು ಶ್ರೀ ಜಗದ್ಗುರುಗಳವರಿಗೆ ತಂದುಕೊಡುತ್ತಲಿದ್ದರು. ಆ ನಿಸರ್ಗ ರಮಣೀಯವಾದ ತಪೋಭೂಮಿಯನ್ನು ಕಂಡು ಶ್ರೀ ಜಗದ್ಗುರುಗಳವರಿಗೆ ಅಡಿಗಡಿಗೆ ಆಗುತ್ತಿರುವ ಮಹದಾನಂದವು ಅವರ ಮುಖಮಂಡಲದಲ್ಲಿ ಎದ್ದು ಕಾಣುತ್ತಿತ್ತು. ಮೇಲಿನ ಕುಟಿಗೆ ಹೋಗಿ ಎಲ್ಲ ಜನರು ವಿಶ್ರಮಿಸಿದರು. ಪ್ರಧಾನ ಬಾಗಿಲಿನ ಮೆಟ್ಟಿಲುಗಳಲ್ಲಿ ಕುಳಿತಿರುವಾಗ ಮುಂದಿನ ಧ್ವಜಸ್ತಂಭವನ್ನು ನೋಡಿ ಜಗದ್ಗುರುಗಳು ಬಹಳ ಹರ್ಷಗೊಂಡರು. ಆ ಸ್ತಂಭದ ಮೇಲೆ ಸ್ಥಾಪಿಸಲಿರುವ ಧರ್ಮಧ್ವಜವನ್ನು ತರಿಸಿ
ತಮ್ಮ ಅಮೃತ ಹಸ್ತಗಳಿಂದ ಅದನ್ನು ಸ್ಪರ್ಶಿಸಿ ಬಲಬದಿಗೆ ಇಟ್ಟುಕೊಂಡರು. ಶ್ರೀಧರ ಸ್ವಾಮಿಗಳವರು ಸಹ ಆಗಿನ ಅಲ್ಲಿಯೇ ಕೆಳಗಿನ ಮೆಟ್ಟಿಲಿನಲ್ಲಿ ಕುಳಿತಿದ್ದರು. ಇಂತಹ ಅಪೂರ್ವ ಸನ್ನಿವೇಶದ ಸಮಯ ನೋಡುತ್ತಿದ್ದವರು 2-3 ಛಾಯಾಚಿತ್ರಗಳನ್ನು ತೆಗೆದರು. ಶ್ರೀ ಜಗದ್ಗುರುಗಳು ಈ ಕ್ಷೇತ್ರದ ಇತಿಹಾಸವನ್ನು ವಿಚಾರಿಸಿದಾಗ ಶ್ರೀಧರ ಸ್ವಾಮಿಗಳು ಶ್ರೀ ಜಗದ್ಗುರುಗಳಿಗೆ ಕ್ಷೇತ್ರದ ವಿಚಾರವಾಗಿ ಪೂರ್ವದಲ್ಲಿ ಶ್ರೀ ಅಗಸ್ತ್ಯ ಮಹರ್ಷಿಗಳು, ಆಮೇಲೆ ಶ್ರೀ ವ್ಯಾಸ ಮಹರ್ಷಿಗಳು ಈ ಸ್ಥಳದಲ್ಲಿ ಆಶ್ರಮ ಮಾಡಿಕೊಂಡಿದ್ದರು. ಇಲ್ಲಿರುವ ಗುಹೆಗೆ ವ್ಯಾಸ ಗುಹೆ ಎಂದು ಹೆಸರು. ಅಲ್ಲಿ ಇನ್ನೂ ಸಹ ಕೆಲವು ಋಷಿಗಳಿರುವರೆಂದು ಕೆಲವರ ಅಭಿಪ್ರಾಯ. ಇದು ಸಿದ್ಧಭೂಮಿ. ಇಲ್ಲಿ ಯಾವಾಗಲೂ ಸಿದ್ಧರ ವಾಸ್ತವ್ಯ ಇದೆ. ಈ ಮುಂತಾದ ವಿಷಯಗಳನ್ನು ನಾನು ಕೇಳಿದ್ದೇನೆ ಎಂದರು. ಆಮೇಲೆ ಗೋಶಾಲೆಯ ಸಮೀಪ ಹೋದಾಗ ಅಲ್ಲಿ ಹೊರಗೆ ಇದ್ದ ಆಕಳು ಶ್ರೀ ಜಗದ್ಗುರುಗಳವರ ಸಮೀಪ ಹೋಯಿತು. ಆಗ ಶ್ರೀ ಜಗದ್ಗುರುಗಳವರು ಮಂತ್ರಾಕ್ಷತೆಯ ಹರಿವಾಣವನ್ನೇ ಅದರ ಮುಂದಿಟ್ಟರು. ಆ ಆಕಳು ಮಂತ್ರಾಕ್ಷತೆಯನ್ನೆಲ್ಲ ತಿಂದುದನ್ನು ನೋಡಿ ಜಗದ್ಗುರುಗಳಿಗೆ ತುಂಬಾ ಸಂತೋಷವಾಯಿತು. ಸಾಧಕರ ಬಗ್ಗೆ ಇದ್ದ ಪ್ರೀತಿ, ಬಾಲಭಾವ, ನಿಗರ್ವಿತನ ಜಗದ್ಗುರುಗಳಲ್ಲಿ ಹೆಜ್ಜೆ ಹೆಜ್ಜೆಗೂ ದೃಗ್ಗೋಚರವಾಗುತ್ತಿತ್ತು. ಐಶ್ವರ್ಯಸ್ಯ ವಿಭೂಷಣಂ ಸುಜನತಾ ಎಂಬುದರ ಸತ್ಯತೆಯು ಅವರ ಸ್ವಭಾವ ಮತ್ತು ನಡವಳಿಕೆಯಿಂದ ಎದ್ದು ಕಾಣುತ್ತಿತ್ತು. ನಮೃತ್ವೇನೋ ನಮನ್ನ ನಮೃತ್ವೇನೋ ನಮಂತಹ ಹರಗುಣ ಕಥನೈ ಸ್ವಾನ್ ಗುಣಾನ್ ಖ್ಯಾಪಯಂತಹ. ನಮೃತ್ವದಿಂದ ತನ್ನ ವೈಶಿಷ್ಟ್ಯವನ್ನು ತೋರಿಸುವ ಮತ್ತು ಇತರರ ಗುಣವರ್ಣನೆಯಿಂದ ತಮ್ಮ ಆದರ್ಶ ಗುಣವನ್ನು ತೋರಿಸುವ ಸಂತರೇ ಇವರಾಗಿದ್ದರು. ಜಗದ್ಗುರುಗಳವರ ಇಲ್ಲಿಯ ಕಾರ್ಯಕ್ರಮವು ಪೂರ್ಣವಾಗಿ ಮುಂದಿನ ಪ್ರಯಾಣದ ಸಲುವಾಗಿ ಜಗದ್ಗುರುಗಳವರು ತಮ್ಮ ವಾಹನದ ಬಳಿಗೆ ತೆರಳಿದರು. ಆಗ ಶ್ರೀ ಶ್ರೀಧರ ಸ್ವಾಮಿಗಳು ಜೊತೆಗೇ ಇದ್ದರು. ಶ್ರೀ ಜಗದ್ಗುರುಗಳಿಗೆ ಶ್ರೀಧರ ಸ್ವಾಮಿಗಳವರ ಧರ್ಮ ಕಾರ್ಯ, ಅವರ ಆಶ್ರಮ, ರೀತಿ ನೀತಿ, ನಡೆ ನುಡಿಗಳನ್ನು ನೋಡಿ ಬಹಳ ಆನಂದವಾಯಿತು. ಆ ಆನಂದದ ಭರದಲ್ಲಿ ಜಗದ್ಗುರುಗಳವರು ಶ್ರೀಧರ ಸ್ವಾಮಿಗಳವರನ್ನು ಪ್ರೇಮದಿಂದ ಆಲಿಂಗನ ಮಾಡಿದರು. ಆ ಉಭಯ ಶ್ರೀಗಳವರ ಪ್ರೇಮ ಸಮಾಧಿಯನ್ನು ನೋಡಿ ನೆರೆದ ಭಕ್ತ ಸಮೂಹವು ಆನಂದಾತಿಶಯದಿಂದ ಧರ್ಮಕ್ಕೆ ಜಯವಾಗಲಿ, ಅಧರ್ಮದ ನಾಶವಾಗಲಿ, ಪ್ರಾಣಿಗಳಲ್ಲಿ ಸದ್ಭಾವನೆಯುಂಟಾಗಲಿ, ವಿಶ್ವಕ್ಕೆ ಕಲ್ಯಾಣವಾಗಲಿ ಎಂಬ ಜಯಘೋಷ ಮತ್ತು ಶ್ರೀಧರ ಸ್ವಾಮಿಗಳ ಹಾಗೂ ಶ್ರೀ ಜಗದ್ಗುರುಗಳ ಜಯಘೋಷವನ್ನು ಉಚ್ಚ ಸ್ವರದಿಂದ ಮಾಡಿದರು. ಆಮೇಲೆ ಜಗದ್ಗುರುಗಳವರು ನೆರೆದ ಜನಸಮೂಹವನ್ನುದ್ದೇಶಿಸಿ ಶ್ರೀಧರ ಸ್ವಾಮಿಗಳವರ ಈ ಅವತಾರವು ಕೇವಲ ಧರ್ಮೋದ್ಧಾರಕ್ಕಾಗಿಯೇ ಆಗಿದ್ದು, ಅವರಿಂದ ನಿಶ್ಚಯವಾಗಿಯೂ ಧರ್ಮೋದ್ಧಾರವಾಗುವುದು. ನಿಮಗೆಲ್ಲ ನನ್ನ ಆಶೀರ್ವಾದವಿದೆ ಎಂದು ಹೇಳಿ ಪ್ರಯಾಣ ಬೆಳೆಸಿದರು. ನಮಃ ಶಾಂತಾಯ ದಿವ್ಯಾಯ ಸತ್ಯಧರ್ಮ ಸ್ವರೂಪಿಣೇ ಸ್ವಾನಂದಾಮೃತ ತೃಪ್ತಾಯ ಶ್ರೀಧರಾಯ ನಮೋ ನಮಃ. ಹೀಗೆ ಮಹಾತ್ಮರ ಜನ್ಮವು, ಮಹಾತ್ಮರ ಅವತಾರವು ಈ ಭೂಮಿಯಲ್ಲಿ ಆಗಾಗ ಧರ್ಮಸ್ಥಾಪನಾ ಕಾರ್ಯಕ್ಕಾಗಿ ಜರುಗುತ್ತಿರುತ್ತದೆ. ಆದರೆ ಅವರು ಉತ್ತು ಬಿತ್ತು ಹೋದಂತಹ ಬೀಜವನ್ನು ಅವರೆದುರೇ ಮೊಳಕೆಯೊಡೆದು ಅದು ಅರಳುತ್ತಿರುವಾಗ ಅದನ್ನು ಪೋಷಿಸಿ ಹೆಮ್ಮರವಾಗಿ ಬೆಳೆಸುವ ಜವಾಬ್ದಾರಿ ನಮ್ಮೆಲ್ಲರದು ಆಗಿರುತ್ತದೆ. ಎಷ್ಟೋ ಮಹಾತ್ಮರು ಗುರುತಿಸಿದಂತಹ ಶ್ರೀಧರ ಸ್ವಾಮಿಗಳಂತಹ ಭಗವಾನರು ನಮ್ಮ ನಡುವೆಯೇ ಆಗಿ ಹೋದದ್ದು ನಮ್ಮ ಪುಣ್ಯವೇ ಸರಿ. ನಮಸ್ತೆ ಶಾರದಾ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.